ಓಂ ಶಾಂತಿ. ಮುರಳಿಯ ದಿನಾಂಕ 17/10/21. ಅವ್ಯಕ್ತ ಬಾಪ್ದಾದ. ಇದು ರಿವೈಸ್ ಕ್ಲಾಸ್ ಆಗಿದೆ. 7/11/89. बाबा ಹೇಳ್ತಾ ಇದ್ದಾರೆ, तीनों संबंधों की सहज और ಶ್ರೇಷ್ಠ ಪಾಲನಾ. ಇವತ್ತು ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ, 3 ಸಂಬಂಧಗಳ ಸಹಜ ಮತ್ತು ಶ್ರೇಷ್ಠವಾಗಿರುವಂತಹ ಪಾಲನೆಯ ಬಗ್ಗೆ ಬಾಬಾ ಇವತ್ತಿನ ಮುರಳಿಯಲ್ಲಿ ವಿಚಾರ ಹೇಳ್ತಾ ಇದ್ದಾರೆ. आज विश्व स्नेही बाप दादा चारों ओर के विशेष बाप स्नेही बच्चों को देख रहे हैं. बाप का स्नेह और बच्चों का स्नेह दोनों एक दो से ज़्यादा ही है. बाप दादा ಇವತ್ತು ವಿಶ್ವಸ್ನೇಹಿ ಬಾಪ್ ದಾದಾ 4 ಕಡೆಯ ವಿಶೇಷವಾಗಿ ತಂದೆಯ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ತಂದೆಯ ಸ್ನೇಹ ಮತ್ತು ಮಕ್ಕಳ ಸ್ನೇಹ ಇಬ್ಬರದು ಕೂಡ ಒಬ್ಬರದು ಇನ್ನೊಬ್ಬರಿಗಿಂತ ಜಾಸ್ತಿಯೇ ಇದೆ ಅಂತ ಬಾಬಾ ಹೇಳ್ತಾರೆ. ಯಾರದು ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗೆ ಇದೆ ಅಂತ ಬಾಬಾ ಹೇಳ್ತಾರೆ. ಒಬ್ಬರು ಇನ್ನೊಬ್ಬರದು ಜಾಸ್ತಿಯೇ ಇದ್ದ ಹಾಗೆ ಇದೆ. स्नेह मन को और तन को अलौकिक पंख लगाए समीप ले आता है. ಸ್ನೇಹ ಏನು ಮಾಡ್ತದೆ ಅಂತ ಹೇಳಿದರೆ, ಮನಸ್ಸು ಹಾಗೂ ಶರೀರಕ್ಕೆ ಅಲೌಕಿಕ ರೆಕ್ಕೆಯನ್ನು ಹಾಕಿ ಹತ್ತಿರಕ್ಕೆ ತರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ನೇಹ ಅಂತ ಹೇಳಿದರೆ ಅದು ಮನಸ್ಸು ಮತ್ತು ಶರೀರಕ್ಕೆ ಅಲೌಕಿಕ ರೆಕ್ಕೆ ಹಾಕಿ ಸಮೀಪಕ್ಕೆ ತರ್ತದೆ. ಯಾಕೆ ಅಂತ ಹೇಳಿದರೆ, ಯಾರ ಜೊತೆಗೆ ಸ್ನೇಹ ನಮಗಿರ್ತದೆ ಅವರ ಕಡೆಗೆ ನಮ್ಮ ಮನಸ್ಸು ಓಡ್ತಾ ಇರ್ತದೆ. ಯಾರ ಮೇಲೆ ನಮಗೆ ಸ್ನೇಹ ಇರ್ತದೆ ಅವರಿಗೋಸ್ಕರವಾಗಿ ನಾವು ತುಂಬ ಕಷ್ಟಪಡಲಿಕ್ಕೂ ರೆಡಿ ಇರ್ತೇವೆ. ಆಗ ನಮಗೆ ಶರೀರದ ಯಾವುದೇ ಸಮಸ್ಯೆಗಳು ನಮಗೆ ಕಾಣುವುದಿಲ್ಲ. ನಮಗೆ ಹಾಗೆ ಸಮಸ್ಯೆ ಉಂಟು, ಈ ರೀತಿ ಉಂಟು, ನಮಗೆ ನಡಿಲಿಕ್ಕಾಗೋದಿಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಇಂಥ ಪ್ರಶ್ನೆಗಳೇ ಬರುವುದಿಲ್ಲ. ಅವರಿಗೋಸ್ಕರವಾಗಿ ನಮ್ಮ ಶರೀರ ಕೂಡ, ಶರೀರದಲ್ಲಿ ಏನೋ ಚೈತನ್ಯತೆ ಬಂದು ಬಿಡ್ತದೆ. ಯಾಕೆ ಅಂತ ಹೇಳಿದರೆ ಸ್ನೇಹ ಇರುವ ಕಾರಣದಿಂದ. ಹಾಗಾಗಿ ಬಾಬಾ ಹೇಳ್ತಾ ಈ ರೀತಿಯಾಗಿ ಅಲೌಕಿಕ ರೆಕ್ಕೆ ಬಂದು ಸಮೀಪಕ್ಕೆ ಬರುವ ಹಾಗೆ ಮಾಡ್ತದೆ. ಅವರು ದೂರದಲ್ಲಿದ್ದಾರೆ, ಅವರ ಹತ್ತಿರ ನಾವು ಹೋಗ್ಲಿಕ್ಕೆ ಆಗ್ತದೆ. स्नेह ऐसा रूहानी आकर्षण है जो बच्चों को बाप की तरफ आकर्षित कर मिलन मनाने के निमित्त बन जाता है. ಸ್ನೇಹ ಅಂತ ಹೇಳೋದು ಇಂತಹ ಆತ್ಮಿಕ ಆಕರ್ಷಣೆ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ, ಇದು ಮಕ್ಕಳಿಗೆ ತಂದೆಯ ಕಡೆಗೆ ಆಕರ್ಷಿತರನ್ನಾಗಿ ಮಾಡಿ ತಂದೆಯನ್ನು ಸೇರ್ಲಿಕ್ಕೋಸ್ಕರವಾಗಿ ನಿಮಿತ್ತರನ್ನಾಗಿ ಮಾಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ನೇಹ मिलन मेला चाहे दिल से चाहे साकार शरीर से, दोनों अनुभव स्नेह की आकर्षण से ही होता है. ಬಾಬಾ ಹೇಳ್ತಾ ಇದ್ದಾರೆ, ತಂದೆಯನ್ನು ನಾವು ಭೇಟಿಯಾಗ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಹೃದಯದಿಂದ ಇರ್ಬೋದು ಅಥವಾ ಸಾಕಾರ ಪ್ರಾಕ್ಟಿಕಲ್ ಕಣ್ಮುಂದೆ ಇರ್ಬೋದು. ಎರಡೂ ಕೂಡ ಅನುಭವ ಸ್ನೇಹದ ಆಕರ್ಷಣೆಯಿಂದಲೇ ಆಗ್ತದೆ ಅಂತ ಬಾಬಾ ಹೇಳ್ತಾರೆ.
ಯಾಕೆಂತ ಹೇಳಿದರೆ ಸ್ನೇಹ ಇದ್ದಾಗ ದೂರದಲ್ಲಿ ಇದ್ದೇವೆ ಅಂತ ಹೇಳಿದರೂ ಕೂಡ ಹೃದಯದಿಂದ ಅವರು ಹತ್ತಿರವಾಗಿರ್ತಾರೆ, ಅವರಿಗೆ ದೂರದ ಅನುಭವ ಆಗ್ತಾ ಇರುವುದಿಲ್ಲ. ಹಾಗೆ ಶಾರೀರಿಕ ರೂಪದಿಂದ ಒಂದು ವೇಳೆ ಹತ್ತಿರ ಇದ್ದಾಗ ಸ್ನೇಹ ಇಲ್ಲ ಅಂತ ಹೇಳಿದರೂ ಕೂಡ ಅದು ದೂರ ಇದ್ದ ಹಾಗೆ. ಹಾಗೆ ಅಲ್ಲಿ ಕೂಡ ಶಾರೀರಿಕ ರೂಪದಿಂದ ಹತ್ತಿರ ಇದ್ದೇವೆ ಅಂತ ಹೇಳಿದರೂ ಕೂಡ ಪ್ರಾಮುಖ್ಯತೆಯಲ್ಲಿ ಸ್ನೇಹದ್ದೇ ಇರ್ತದೆ. रूहानी परमात्मा स्नेह ने ही आप ब्राह्मणों को दिव्य जन्म दिया है. आज अभी अभी रूहानी स्नेह की सर्चलाइट द्वारा चारों ओर के ब्राह्मण बच्चों की स्नेहमयी सूरतें देख रहे हैं. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಪರಮಾತ್ಮ ಸ್ನೇಹವೇ ತಾವು ಬ್ರಾಹ್ಮಣರಿಗೆ ದಿವ್ಯ ಜನ್ಮ ಕೊಟ್ಟಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮಿಕ ಪರಮಾತ್ಮ ಸ್ನೇಹ ತಾವು ಬ್ರಾಹ್ಮಣರಿಗೆ ದಿವ್ಯ ಜನ್ಮ ಕೊಟ್ಟಿದೆ. ಇವತ್ತು ಬಾಬಾ ಹೇಳ್ತಾ ಇದೆ, ಇತ್ತೀಚೆಗೆ ಈಗೀಗ ಬಾಬಾ ಹೇಳ್ತಾ ಇದ್ದಾರೆ, ಆತ್ಮಿಕ ಸ್ನೇಹದ ಸರ್ಚ್ ಲೈಟ್ ಮುಖಾಂತರ 4 ಕಡೆಯ ಬ್ರಾಹ್ಮಣ ಮಕ್ಕಳ ಸ್ನೇಹಮಯಿ ಬಾಬಾ ಚಹರೆಯನ್ನು ನೋಡ್ತಾ ಇದ್ರು. ಸ್ನೇಹಮಯಿ ಚಹರೆಯನ್ನು ಬಾಬಾ ನೋಡ್ತಾ ಇದ್ರು. चारों ओर के अनेक बच्चों के दिल के स्नेह के गीत, दिल का मीत बाप दादा सुन रहे हैं. 4 ಕಡೆಯ ಅನೇಕ ಮಕ್ಕಳ ಹೃದಯದ ಸ್ನೇಹದ ಗೀತೆ, ಹೃದಯದ ಮಿತ್ರನಾಗಿರುವಂತಹ ಬಾಪ್ ದಾದಾ ಕೇಳ್ತಾ ಇದ್ದಾರೆ. ಹೃದಯದ ಸ್ನೇಹದ ಗೀತೆಯನ್ನು ಯಾರು? ಹೃದಯದ ಮಿತ್ರ ಬಾಪ್ ದಾದಾ ಕೇಳ್ತಾ ಇದ್ದಾರೆ. बाप दादा सर्व स्नेही बच्चों को चाहे पास है चाहे दूर होते भी दिल के पास है, स्नेह के रिटर्न में वरदान दे रहे हैं. बाप दादा सर्व स्नेही ಮಕ್ಕಳನ್ನು ಅವರು ಹತ್ತಿರ ಇರ್ಬೋದು ಅಥವಾ ದೂರ ಇದ್ದರೂ ಕೂಡ ಹೃದಯದಿಂದ ಅವರು ಹತ್ತಿರ ಇದ್ದಾರೆ. ದೂರ ಇರ್ಬೋದು, ಬರಲಿಕ್ಕಾಗದೇ ಇದ್ದಿರ್ಬೋದು, ಹಾಗಿದ್ರೂ ಕೂಡ ಅವರು ಹೃದಯದಿಂದ ಹತ್ತಿರ ಇದ್ದಾರೆ. ಸ್ನೇಹಕ್ಕೆ ಪ್ರತಿಫಲವಾಗಿ ವರದಾನವನ್ನು ಅವರು ಕೊಡ್ತಾ ಇದ್ದಾರೆ. ಏನು ವರದಾನ ಕೊಡ್ತಾ ಇದ್ದಾರೆ? ಬಾಬಾ ಹೇಳ್ತಾ ಇದ್ದಾರೆ, ಸದಾ ಖುಷ್ನಸಿ ಭವ, ಸದಾ ಖುಷ್ನುಮಾ ಭವ, ಸದಾ ಖುಷಿ ಕಿ ಖುರಾಕ್ ದ್ವಾರ ತಂದುರಸ್ತ್ ಭವ, ಸದಾ ಖುಷಿ ಕೆ ಖಜಾನೆ ಸೆ ಸಂಪನ್ನ ಭವ. ಬಾಬಾ ಭಾರಿ ದೊಡ್ಡ ಹೈಯೆಸ್ಟ್ ಆಗಿರುವಂಥ ವರದಾನ ಕೊಡ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಬಾಕಿದೆಲ್ಲವೂ ಬಂದು ಬಿಡ್ತದೆ. ಯಾವುದು? ಬಾಬಾ ಹೇಳ್ತಾರೆ, ಸದಾ ಖುಷಿಯಲ್ಲಿರುವಂಥವರಾಗಿರಿ, ಸದಾ ಖುಷಿಯ ಭೋಜನದ ಮುಖಾಂತರವಾಗಿ ಆರೋಗ್ಯಯುತರಾಗಿರಿ, ಸದಾ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿರಿ. ಖುಷಿ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಬಾಕಿ ಎಲ್ಲದರ ಮೇಲೆ ಖುಷಿ ಡಿಪೆಂಡ್ ಆಗಿದೆ. ಯಾವುದು ಇಲ್ಲ ಅಂತ ಹೇಳಿದರೂ ಕೂಡ ಖುಷಿ ಇಲ್ಲ. ಆರೋಗ್ಯ ಇಲ್ಲ, ಖುಷಿ ಇಲ್ಲ. ಸಂಪತ್ತಿಲ್ಲ, ಖುಷಿ ಇಲ್ಲ. ಸಂಬಂಧ ಸರಿ ಇಲ್ಲ, ಖುಷಿ ಇಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಇದರ ಅಡಿಯಲ್ಲಿ ಬಂದು ಬಿಡ್ತದೆ. ಹಾಗಾಗಿ ಭಾರಿ ಉನ್ನತವಾಗಿರುವ ವರದಾನವೇ ಖುಷಿಯದ್ದಾಗಿದೆ. ಹಾಗಾಗಿ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. रूहानी स्नेह ने दिव्य जन्म दिया. अब वरदाता बाप दादा के वरदानों से दिव्य पालना हो रही है. पालना सभी को एक द्वारा एक ही समय एक जैसी मिल रही है. ಆತ್ಮಿಕ ಸ್ನೇಹವೇ ದಿವ್ಯ ಜನ್ಮ ಕೊಟ್ಟಿದೆ. ಈಗ ವರದಾತ ಬಾಪ್ ದಾದಾರವರ ವರದಾನದಿಂದ ದಿವ್ಯ ಪಾಲನೆಯಾಗ್ತಾ ಇದೆ. ಬಾಪ್ ದಾದಾರವರ ವರದಾನದಿಂದ ದಿವ್ಯ ಪಾಲನೆ ಈಗ ನಮ್ಮದು ನಡೀತಾ ಇದೆ. ಪಾಲನೆ ಎಲ್ಲರದು ಒಬ್ಬನ ಮುಖಾಂತರ ಏಕಕಾಲದಲ್ಲಿ ಒಂದೇ ರೀತಿಯಾಗಿ ಸಿಗ್ತಾ ಇದೆ. ಒಬ್ಬನ ಮುಖಾಂತರ ಏಕಕಾಲದಲ್ಲಿ ಒಂದೇ ರೀತಿಯಾಗಿ ಎಲ್ಲ ಬಾಬನ ಮಕ್ಕಳಿಗೂ ಸಿಗ್ತಾ ಇದೆ. ಲೇಕಿನ್ ಮಿಲಿ ಹುಯಿ ಪಾಲನಾ ಕಿ ಧಾರಣಾ ನಂಬರ್ ವಾರ್ ಬನಾ ದೇತಿ ಹೈ. ಪಾಲನೆ ಆಚೆಯಿಂದ ಬಾಬಂದು ಒಂದೇ ಕಡೆ ಸಿಕ್ಕಿದೆ. ಬಾಬಾ ಹೇಳ್ತಾ ಇದ್ದಾರೆ, ಸಿಕ್ಕಿರುವ ಪಾಲನೆಯ ಧಾರಣೆ ವ್ಯತ್ಯಾಸ ಎಲ್ಲಿ ಆಗ್ತಾ ಉಂಟು? ಧಾರಣೆಯಲ್ಲಿ ವ್ಯತ್ಯಾಸ ಆದಾಗ ನಂಬರ್ ವಾರ್ ಆಗಿ ಮಾಡಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಲೆವೆಲ್ನಲ್ಲಿ ವ್ಯತ್ಯಾಸ ಆಗಿಬಿಡ್ತದೆ.
वैसे विशेष तीनों संबंध की पालना अति श्रेष्ठ भी है और सहज भी है. ಹಾಗೆ ಹೇಳುವುದಾದರೆ ವಿಶೇಷವಾಗಿ ಮೂರು ಸಂಬಂಧಗಳ ಪಾಲನೆ ಅತಿ ಶ್ರೇಷ್ಠವೂ ಹೌದು ಮತ್ತು ಸಹಜವೂ ಕೂಡ ಹೌದು. ಯಾವುದು ಮೂರು ಸಂಬಂಧ ನೋಡುವ ಬಾಬಾ ಏನು ಹೇಳ್ತಾರೆ ಅಂತ ಮುಂದಕ್ಕೆ ನೋಡುವ. बाप दादा द्वारा वर्षा मिलता है, वर्षे की स्मृति द्वारा पालना होती है, इसमें कोई मुश्किल नहीं. ಬಾಪ್ ದಾದಾರವರ ಮುಖಾಂತರವಾಗಿ ಆಸ್ತಿ ಸಿಗ್ತದೆ, ಆಸ್ತಿಯ ಸ್ಮೃತಿಯ ಮೂಲಕ ಪಾಲನೆಯಾಗ್ತದೆ, ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ಆಸ್ತಿಯ ಸ್ಮೃತಿಯ ಮೂಲಕ ಪಾಲನೆಯಾಗ್ತದೆ, ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. शिक्षक द्वारा 2 शब्दों की पढ़ाई की पालना में भी कोई मुश्किल नहीं. ಹಾಗೆ ಮುಂದಿನ ಸಂಬಂಧ ಯಾವುದು? ಶಿಕ್ಷಕಂದು. ಮೊದಲನೇದು ತಂದೆ, ಎರಡನೇದು ಶಿಕ್ಷಕ. ಶಿಕ್ಷಕನ ಮುಖಾಂತರ 2 ಶಬ್ದಗಳ ಶಿಕ್ಷಣದ ಪಾಲನೆಯಲ್ಲಿ ಕೂಡ ಯಾವುದೇ ಕಷ್ಟ ಇಲ್ಲ. ಬಾಬಂದು 2 ಶಬ್ದಗಳ ಶಿಕ್ಷಣ ಆಗಿದೆ. ಮನ್ಮನಾಭವ ಮಧ್ಯಾಜೀಭವ ಅಂತ ಬಾಬಾ ಹೇಳ್ತಾರೆ. ಬಿಂದುವನ್ನು ನೆನಪು ಮಾಡಿ, ಸ್ವರ್ಗವನ್ನು ನೆನಪು ಮಾಡಿ. ಇದರಲ್ಲಿ ಕೂಡ ಏನು ಕಷ್ಟ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬಂದು ಈ 2 ವಿಷಯದಲ್ಲಿ ಶಿಕ್ಷಣ ಮುಕ್ತಾಯ ಆಗ್ತದೆ. सदगुरु द्वारा वरदानों की अनुभूति की पालना इसमें भी कोई मुश्किल नहीं. ಹಾಗೆ ಸದ್ಗುರುವಿನ ಮುಖಾಂತರ ವರದಾನಗಳ ಅನುಭೂತಿಯ ಪಾಲನೆ, ಇದರಲ್ಲಿ ಕೂಡ ಯಾವುದೇ ಕಷ್ಟ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವರದಾನಗಳಿಂದ ಅನುಭೂತಿ. लेकिन कई बच्चों के धारणा की कमजोरी के कारण समय प्रति समय सहज को मुश्किल बनाने की आदत बन गई है. ವ್ಯತ್ಯಾಸ ಇಲ್ಲಿ ಕಾಣ್ತಾ ಇದೆ. ಅನೇಕ ಮಕ್ಕಳ ಧಾರಣೆಯ ದುರ್ಬಲತೆಯ ಕಾರಣ ಸಮಯ ಪ್ರತಿ ಸಮಯ ಸಹಜವನ್ನು ಕಷ್ಟವನ್ನಾಗಿ ಮಾಡುವಂತಹ ಅಭ್ಯಾಸ ಆಗಿ ಹೋಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಧಾರಣೆಯ ದುರ್ಬಲತೆಯ ಕಾರಣ, ದುರ್ಬಲತೆಯಲ್ಲಿ ಬರ್ತಾ ಉಂಟು. ಧಾರಣೆಯ ದುರ್ಬಲತೆಯ ಕಾರಣ ಸಹಜವಾಗಿ ಸಮಯ ಪ್ರತಿ ಸಮಯ ಅದೇನಾಗ್ತಾ ಇದೆ, ಕಷ್ಟವನ್ನಾಗಿ ಮಾಡಿಕೊಳ್ಳುವ ಅಭ್ಯಾಸ ಆಗಿಬಿಟ್ಟಿದೆ. ಕಷ್ಟ ಬಾಬನ್ ನೆನ್ಪು ಮಾಡೋದು ಪರ್ಟಿಕ್ಯುಲರ್ ಒಂದು ವಿಷಯಕ್ಕೆ ಇಟ್ಟುಕೊಂಡಿರ್ತೇವೆ, ಅದೊಂದು ವಿಭಾಗವೇ ಬೇರೆ ಅಂತ. ಅಲ್ಲಿ ಕೂಡ ಹಾಗೆ ಆಗಿದೆ. ಧಾರಣೆ ಅದು ಇಂತಿಂಥದ್ದೇ ಅದಕ್ಕೆ ಅಂತೇಳಿ ಬೇರೆ ಟೈಮ್ ತೆಗೆಯುವಂಥ ಅಭ್ಯಾಸ. ಬಟ್ ಅದೇನಾಗ್ತದೆ ಆದರೆ ಅದು ಲಿಮಿಟ್ ಆಗಿ ಬಿಡ್ತದೆ. ಬಾಬಾ ಇಲ್ಲಿ ಲಿಮಿಟ್ಲೆಸ್ ವಿಷಯಗಳನ್ನು ನಮಗೆ ಹೇಳ್ತಾ ಇದ್ದಾರೆ. ಒಂದು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಟೈಮ್ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಲಿಮಿಟ್ನೊಳಗೆ ಬಂದು ಬಿಡ್ತದೆ. ಈ ರೀತಿಯಾಗಿ ಕಷ್ಟಪಡುವಂಥ ಅಭ್ಯಾಸ. मेहनत करने के संस्कार सहज अनुभव करने से मजबूर कर देते हैं और मजबूर होने के कारण धारणा की कमजोरी के कारण परवश हो जाते हैं. ಬಾಬಾ ಹೇಳ್ತಾ ಇದ್ದಾರೆ ಕಷ್ಟಪಡುವ ಸಂಸ್ಕಾರ ಸಹಜವಾಗಿ ಅನುಭವ ಮಾಡುವುದರಿಂದ ನಮ್ಮನ್ನು ಏನು ಮಾಡ್ತಾ ಇರ್ತದೆ, ಅದು ಏನು ಅನಿವಾರ್ಯವಾಗಿ ಮಾಡಿಬಿಡ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಅನಿವಾರ್ಯದ ಕಾರಣ, ಧಾರಣೆಯ ದುರ್ಬಲತೆಯ ಕಾರಣ ಪರವಶವಾಗಿ ಬಿಡ್ತೇವೆ ಅಂತ ಬಾಬಾ ಹೇಳ್ತಾರೆ. ಧಾರಣೆಯಲ್ಲಿ ದುರ್ಬಲತೆ ಇರುವ ಕಾರಣ ಪರವಶ, ಕಷ್ಟಪಡುವ ಸಂಸ್ಕಾರ. ऐसे परवश बच्चों की जीवन लीला देख बाप दादा को ऐसे बच्चों पर रहम आता है, क्योंकि बाप के रूहानी स्नेह की निशानी यही है. कोई भी बच्चे की कमी कमजोರಿ ಬಾಪ್ ದೇಖ್ नहीं सकते. ಇಂತಹ ಪರವಶವಾಗಿರುವ ಮಕ್ಕಳ ಜೀವನದ ಕಥೆಯನ್ನು ನೋಡಿ ಬಾಪ್ ದಾದರವರಿಗೆ ಇಂತಹ ಮಕ್ಕಳ ಮೇಲೆ ದಯೆ ಬರ್ತದೆ. ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳುವಂಥ ತಂದೆ ತಾಯಿಗೆ ನೋಡ್ಲಿಕ್ಕಾಗ್ತದ? ಬಾಬಾ ಹೇಳ್ತಾ ಇದ್ದಾರೆ ಇಂತಹ ಮಕ್ಕಳ ಮೇಲೆ ತಂದೆ ತಾಯಿಲಿ ಬಾಪ್ ದಾದಾರವರಿಗೆ ದಯೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ತಂದೆಯ ಆತ್ಮಿಕ ಸ್ನೇಹದ ಲಕ್ಷಣ ಇದೇ ಆಗಿದೆ. ಯಾವುದು? ಯಾವುದೇ ಮಕ್ಕಳ ಕೊರತೆ ದುರ್ಬಲತೆಯನ್ನು ತಂದೆಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಸ್ನೇಹ ಇದೆಯಲ್ಲ. ಸ್ನೇಹ ಇದ್ದರೆ ಅವರಿಗೆ ಯಾರ ಮೇಲೆ ಸ್ನೇಹ ಇರ್ತದೆ ಅವರ ಕೊರತೆ ಅವರ ಕಷ್ಟಗಳನ್ನು ನೋಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇರುವುದಿಲ್ಲ. अपने परिवार की कमी अपनी कमी होती है, इसलिए बाप को घृणा नहीं लेकिन रहम आता है.
ನೋಡಿ, ನಮ್ಮ ಕುಟುಂಬದವರ ಕೊರತೆ ನಮ್ಮದೇ ಕುಟುಂಬ ಆಗಿಬಿಡ್ತದೆ. ನಮ್ಮ ಕುಟುಂಬದ ಸದಸ್ಯರು ಯಾರಿದ್ದಾರೆ ಅವರ ಕೊರತೆ ಅದು ನಮ್ಮದೇ ಕೊರತೆ ಆಗಿ ಹೋಯ್ತಲ್ಲ. ಹಾಗಾಗಿ ಇಲ್ಲಿ ಬಾಬಾರವರಿಗೆ ಅವರ ಪ್ರತಿಯಾಗಿ ಯಾವುದೇ ತಿರಸ್ಕಾರದ ಭಾವನೆ ಇಲ್ಲ, ಆದರೆ ದಯೆ ಬರ್ತಾ ಇದೆ. बाप दादा कभी कभी बच्चों की आदि से अब तक की जन्मपत्री देखते हैं. कई बच्चों की जन्मपत्री में रहम ही रहम होता है और कई बच्चों की जन्मपत्री राहत देने वाली होती हैं. ಅವ ಹೇಳ್ತಾ ಇದ್ದಾರೆ, ಬಾಪ್ ದಾದಾ ಕೆಲವು ಸಂದರ್ಭ ಮಕ್ಕಳ ಆದಿಯಿಂದ ಇಲ್ಲಿಯವರೆಗಿನ ಜಾತಕವನ್ನು ನೋಡ್ತಾರೆ. ಬಾಬನ ಮಕ್ಕಳಾಗಿ ನಾವು ಯಾವಾಗ ಬ್ರಾಹ್ಮಣರಾಗಿ ಜನ್ಮ ಪಡ್ಕೊಂಡಿದ್ದೇವೆ ಅಲ್ಲಿಂದ ಇಲ್ಲಿಯವರೆಗಿನ ಜಾತಕವನ್ನು ಬಾಬಾ ನೋಡ್ತಾ ಇದ್ದಾರೆ. ಅನೇಕ ಮಕ್ಕಳ ಜಾತಕದಲ್ಲಿ ದಯೆಯ ವಿಷಯಗಳಿರ್ತದೆ ಅಂತ ಬಾಬಾ ಹೇಳ್ತಾರೆ. ದಯೆ ತೋರಿಸಬೇಕಾಗಿರುವಂಥ ವಿಷಯಗಳೇ ಇರ್ತದೆ. ಅನೇಕ ಮಕ್ಕಳ ಜಾತಕ ಹೇಗಿರ್ತದೆ ಅಂತ ಹೇಳಿದರೆ ಮಾರ್ಗವನ್ನು ತೋರಿಸುವಂಥದ್ದಾಗಿರ್ತದೆ. अपनी आदि से अब तक की जन्मपत्री चेक करो, अपने आप को देख करके जान सकते हो तीनों संबंधों के पालना की धारणा सहज और श्रेष्ठ है. ಹೀಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಆದಿಯಿಂದ ಇಲ್ಲಿಯವರೆಗಿನ ಜಾತಕವನ್ನು ನೀವು ಚೆಕ್ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವೇ ನೋಡಿ ತಿಳಿದುಕೊಳ್ಬೋದು ಮೂರು ಸಂಬಂಧಗಳ ಪಾಲನೆಯ ಧಾರಣೆ ಸಹಜ ಮತ್ತು ಶ್ರೇಷ್ಠವಾಗಿದೆಯಾ. ಮೂರು ಸಂಬಂಧಗಳ ಪಾಲನೆಯ ಧಾರಣೆ ಸಹಜ ಮತ್ತು ಶ್ರೇಷ್ಠವಾಗಿದೆಯಾ ಅಂತ ನಿಮ್ಮನ್ನು ನೀವೇ ನೋಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಜಾತಕ ನೋಡಿಕೊಳ್ಳಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ. क्योंकि सहज चलना दो प्रकार का है, एक है वरदानों से सहज जीवन और दूसरी है लापरवाही डोंट केयर, इसमें भी सहज चलते हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ಕಾರಣ ಏನು, ಯಾಕೆ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಸಹಜವೋ ಶ್ರೇಷ್ಠವೋ ಅಂತ. ಯಾಕೆ ಅಂತ ಹೇಳಿದರೆ ಸಹಜವಾಗಿ ನಡೆಯುವುದು ಅಂತ ಹೇಳಿದರೆ ಇದರಲ್ಲಿ ಎರಡು ಪ್ರಕಾರದಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದು ವರದಾನಗಳಿಂದ ಸಹಜ ಜೀವನ, ಅವರವರ ವರದಾನಗಳಿಂದ ಸಹಜವಾಗಿರುವ ಜೀವನ. ಎರಡನೇದು ಬಾಬಾ ಹೇಳ್ತಾ ಇದ್ದಾರೆ ಕೇರ್ಲೆಸ್, ಇದರಲ್ಲಿ ಕೂಡ ಸಹಜವಾಗಿ ನಡೀತಾರೆ ಅಂತ ಬಾಬಾ ಹೇಳ್ತಾರೆ. ಕೇರ್ಲೆಸ್ ಆಗಿ ನಡೀತಾ ಇದ್ದಾರೆ. वरदानों से व रूहानी पालना से सहज चलने वाली आत्माएं केयरफुल होगी, डोंट केयर नहीं होंगी. ನೋಡಿ, ಈಗ ಬಾಬಾ ಅದರ ವಿವರವನ್ನು ಹೇಳ್ತಾ ಇದ್ದಾರೆ, ಅದರ ವ್ಯತ್ಯಾಸ ಆಳವನ್ನು ಹೇಳ್ತಾ ಇದ್ದಾರೆ. ವರದಾನಗಳಿಂದ ಹಾಗೂ ಆತ್ಮಿಕ ಪಾಲನೆಯಿಂದ ಸಹಜವಾಗಿ ನಡೀತಾ ಇರುವಂಥ ಆತ್ಮಗಳು ತುಂಬ ಕೇರ್ಫುಲ್ ಆಗಿರ್ತಾರೆ. ಅವರು ಡೋಂಟ್ ಕೇರ್ ಮಾಡೋದಿಲ್ಲ. ಎಲ್ಲವೂ ಅವರ ಜೀವನ ವರದಾನದಿಂದಲೇ ನಡೀತಾ ಇದೆ, ಹಾಗಿದ್ರೂ ಕೂಡ ಅವರು ಡೋಂಟ್ ಕೇರ್ ಮಾಡೋದಿಲ್ಲ. ಲೇಕಿನ್ ಅಟೆನ್ಷನ್ ಕಾ ಟೆನ್ಷನ್ ನಹಿ ಹೋಗಾ, ಇದು ಅದರ ಒಳಗೆ ಇರುವಂಥ ಇನ್ನೊಂದು ಸೂಕ್ಷ್ಮ ವಿಷಯ ಯಾವುದು ಅಂತ ಹೇಳಿದರೆ ಕೇರ್ಫುಲ್ ಆಗಿರ್ತಾರೆ, ಹಾಗಿದ್ರೂ ಕೂಡ ಅಟೆನ್ಷನ್ನ ಟೆನ್ಷನ್ ಇಲ್ಲ, ನ್ಯಾಚುರಲ್ ಆಗಿ ಹೋಗ್ತಾ ಇರ್ತದೆ. ಅಟೆನ್ಷನ್ನಿನ ಟೆನ್ಷನ್ ಇಲ್ಲ. ऐसी केयरफुल आत्माओं का समय, साधन और सरकमस्टेंस प्रमाण ब्राह्मण परिवार का साथ बाप की विशेष मदद सहयोग देती हैं, इसलिए सब सहज अनुभव होता है. ಬಾಬಾ ಹೇಳ್ತಾ ಇದ್ದಾರೆ, ಇಂತಹ ಕೇರ್ಫುಲ್ ಆಗಿರುವಂತಹ ಆತ್ಮಗಳ ಸಮಯ, ಕೇರ್ಫುಲ್ ಆಗಿರುವಂಥ ಆತ್ಮಗಳ ಸಮಯ, ಸಾಧನ ಮತ್ತು ವ್ಯವಸ್ಥೆಗಳ ಪರಿಸ್ಥಿತಿಗಳ ಪ್ರಮಾಣ ಬ್ರಾಹ್ಮಣ ಪರಿವಾರದ ಜೊತೆ ತಂದೆಯ ವಿಶೇಷ ಸಹಯೋಗ ಕೊಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯ ವಿಶೇಷ ಸಹಕಾರ ಸಹಯೋಗವನ್ನು ಕೊಡ್ತದೆ. ಹಾಗಾಗಿ ಎಲ್ಲವೂ ಕೂಡ ಅವರು ಸಹಜವಾಗಿ ಅನುಭವ ಅವರಿಗೆ ಆಗ್ತದೆ. ಹೇಗೆ ಕೇರ್ಫುಲ್ ಆಗಿರುವಂಥ ಆತ್ಮಗಳ ಸಮಯ, ಸಾಧನ ಮತ್ತು ಪರಿಸ್ಥಿತಿ ವ್ಯವಸ್ಥೆಗಳ ಪ್ರಮಾಣ ಬ್ರಾಹ್ಮಣ ಪರಿವಾರದ ಜೊತೆಯೂ ಇದ್ದರೆ ತಂದೆಯ ವಿಶೇಷ ಸಹಕಾರದ ಸಹಯೋಗವನ್ನು ಅವರಿಗೆ ಕೊಟ್ಟುಬಿಡ್ತದೆ.
ಹಾಗಾಗಿ ಎಲ್ಲವೂ ಸಹಜವಾಗಿರುವ ಅನುಭವ ಅವರಿಗೆ ಆಗ್ತದೆ. तो चेक करो यह सब बातें मेरी सहयोगी हैं. इन सब बातों का सहयोग ही सहज योगी बना देता है. ಹಾಗಾಗಿ ಈಗ ನಾವು ಚೆಕ್ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳು ನನ್ನ ಸಹಯೋಗಿಯಾಗಿದ್ದವ ಅಂತ ನೋಡಿಕೊಳ್ಬೇಕು. ಬ್ರಾಹ್ಮಣ ಪರಿವಾರ ಹಾಗೂ ಪರಿಸ್ಥಿತಿಗಳು, ಸಾಧನಗಳು, ಬಾಬಾ ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮಗೆ ಸಹಯೋಗವನ್ನು ತಂದೆಯಿಂದ ನಮಗೆ ಸಿಗ್ತಾ ಇದೆಯಾ, ಇದೆಲ್ಲವೂ ಕೂಡ ನಮಗೆ ಸಹಜ ಅನುಭವ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಇದರಿಂದ ಈ ರೀತಿಯ ಸಹಯೋಗವೇ ಏನಾಗ್ತದೆ, ಸಹಜಯೋಗಿಯನ್ನಾಗಿ ಮಾಡ್ತದೆ. ಇವುಗಳ ಸಹಯೋಗದಿಂದ ಸಹಜ ಯೋಗದ ಅನುಭವ ಆಗ್ತದೆ. नहीं तो कभी छोटा सा सर्कमस्टेंस, साधन, समय, साथी आदि भले होते चींटी समान हैं, लेकिन छोटी चींटी महारथी को भी मूर्छित कर देती हैं. बाबा ಹೇಳ್ತಾ ಇದ್ದಾರೆ ಈ ಎಲ್ಲ ವಿಷಯಗಳ ಸಹಯೋಗವೇ ಸಹಜಯೋಗಿಯನ್ನಾಗಿ ಮಾಡ್ತದೆ. ಇಲ್ಲ ಅಂತ ಹೇಳಿದರೆ ಕೆಲವೊಮ್ಮೆ ಚಿಕ್ಕ ಪರಿಸ್ಥಿತಿ, ಸಾಧನ, ಸಮಯ, ಸಾಥಿ ಇತ್ಯಾದಿ ಇದ್ದರೂ ಕೂಡ, ಚಿಕ್ಕ ಪರಿಸ್ಥಿತಿ ಯಾವುದು ಸಾಧನ ಉಂಟು, ಸಮಯ, ಸಾಥಿ ಇತ್ಯಾದಿ ಎಲ್ಲವೂ ಇದ್ದರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಅದು ಇರುವೆ ಸಮಾನ ಆಗಿರ್ತದೆ ಆ್ಯಕ್ಚುಲಿ. ಆದರೆ ಚಿಕ್ಕ ಇರುವೆ ಕೂಡ ಮಹಾರಥಿಯನ್ನು ಮೂರ್ಛೆ ಹೋಗುವ ಹಾಗೆ ಮಾಡ್ತದೆ ಅಂತ ಬಾಬಾ ಹೇಳ್ತಾರೆ. ಹೇಗೆ ಹೇಳ್ತಾರಲ್ಲ, ಆನೆಯ ಸೊಂಡಿಲಿನೊಳಗೆ ಇರುವೆ ಹೋದರೆ ಹೇಗಿರ್ಬೋದು ಪರಿಸ್ಥಿತಿ, ಹಾಗೆ ಈ ಆನೆಗೆ ಭಾರಿ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಚಿಕ್ಕ ಇರುವೆ, ಹಾಗೆ ಮಹಾರಥಿಯನ್ನು ಕೂಡ ಮೂರ್ಛಿತರನ್ನಾಗಿ ಮಾಡಿಬಿಡುತ್ತದೆ ಅಂತ ಬಾಬಾ ಹೇಳ್ತಾರೆ. ಚಿಕ್ಕ ಪರಿಸ್ಥಿತಿ. मूर्छित अर्थात वरदानों की सहज पालना की श्रेष्ठ स्थिति से नीचे गिरा देती है. ಮೂರ್ಛಿತರು ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಏನು, ವರದಾನಗಳ ಸಹಜ ಪಾಲನೆಯ ಶ್ರೇಷ್ಠ ಸ್ಥಿತಿಯಿಂದ ಕೆಳಗೆ ಬೀಳಿಸ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಡ್ತದೆ. ಮಜ್ಬೂರ್ और मेहनत यह दोनों मूर्छित की निशानी है. ಬಾಬಾ ಹೇಳ್ತಾರೆ ಅನಿವಾರ್ಯವಾಗಿ ಮತ್ತು ಕಷ್ಟಪಡೋದು, ಅನಿವಾರ್ಯವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದು, ಮಾಡಬೇಕಲ್ವಾ ಅಂತೇಳಿ ಮಾಡೋದು. ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಕಷ್ಟ, ಅನಿವಾರ್ಯ ಮತ್ತು ಕಷ್ಟ ಈ ಎರಡೂ ಕೂಡ ಮೂರ್ಛಿತ ಹೋಗಿರುವ ಲಕ್ಷಣ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮೂರ್ಛಿತ ಹೋಗುವುದೇ ಡೆಫಿನೆಟ್ಲಿ. तो इस विधि से अपनी जन्म पत्री को, ಬಾಬಾ ಹೇಳ್ತಾ ಇದ್ದಾರೆ ಈ ವಿಧಿಯಿಂದ ನಿಮ್ಮ ಜನ್ಮ ಪತ್ರಿಕೆಯನ್ನು ಚೆಕ್ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ವಿಧಿಯಿಂದ ನಿಮ್ಮ ಜನ್ಮ ಪತ್ರಿಕೆಯನ್ನು ನೀವು ಚೆಕ್ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಮಜಾ ಕ್ಯಾ ಕರ್ನಾ ಹೈ, ಬಾಬಾ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಾ ಏನು ಮಾಡಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅಚ್ಚಾ, ಬಾಬಾ ಇವತ್ತಿನ ಮುರಳಿ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದಾರೆ. सदा तीनों संबंधों की पालना में पलने वाले, सदा संतुष्ट मणि बन संतुष्ट रहने और संतुष्टता की झलक फैलाने वाले, सदा फास्ट पुरुषार्थी बन स्वयं को फास्ट जन्म में फास्ट अधिकार प्राप्त कराने वाले, फर्स्ट जन्म में फर्स्ट अधिकार प्राप्त कराने वाले ऐसे कुछ नसीब बच्चों को वरदाता बाप का याद, प्यार और नमस्ते. ಅವರು ಹೇಳ್ತಾ ಇದ್ದಾರೆ ಸದಾ ಮೂರು ಸಂಬಂಧಗಳ ಪಾಲನೆಯನ್ನು ಪಡೆದುಕೊಳ್ತಾ ಇರುವಂತಹ, ಸದಾ ಸಂತುಷ್ಟಮಣಿಯಾಗಿ ಸಂತುಷ್ಟರಾಗಿರುವ ಮತ್ತು ಸಂತುಷ್ಟತೆಯ ಪ್ರಭಾವವನ್ನು ಹರಡಿಸುವಂತಹ, ಸದಾ ವೇಗವಾಗಿರುವ ಪುರುಷಾರ್ಥದ ಮುಖಾಂತರ ಸ್ವಯಂವನ್ನು ಮೊದಲನೇ ಜನ್ಮದಲ್ಲಿ ಮೊದಲನೆಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸಿಕೊಳ್ಳುವಂತಹ ಇಂತಹ ಸದಾ ಖುಷಿಯಲ್ಲಿರುವ ಮಕ್ಕಳಿಗೆ ವರದಾತ ತಂದೆಯ ನೆನಪು, ಪ್ರೀತಿ ಹಾಗೂ
ನಮಸ್ತೆ ಅಂತ ಬಾಬಾ ಹೇಳ್ತಾರೆ. ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹಾಗೆ ಬಾಬಾ ಈ ಮುರಳಿ ನುಡಿಸಿದ ಸಂದರ್ಭ ಪಾರ್ಟಿಗಳ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. ಬಾಬಾ ಒಂದು ಪಾರ್ಟಿಯವರ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. ಸಭಿ ದೂರ್ ದೂರ್ ಸೆ ಆಯೇ ಹೈ, सबसे दूर से तो बाप दादा आते हैं. आप कहेंगे हमको तो मेहनत लगती है. बाप दादा के लिए भी बेहद में रहने वाले और हद में प्रवेश हो, यह भी तो न्यारी बात हो जाती है. फिर भी ಲೋನ್ ಲೇನಾ ಹೋತಾ ಹೈ. ಬಾಬನ ಮಕ್ಕಳಿಗೆ ಏನಾಗ್ತದೆ, ದೂರದಿಂದ ಬಂದಿದ್ದೇವೆ ಅಂತ ಅನಿಸ್ತದೆ. ಇಲ್ಲಿಂದ ನಾವು ಕರ್ನಾಟಕದಿಂದ ಮೌಂಟ್ ಅಬಿಗೆ ಹೋಗ್ಬೇಕು ಅಥವಾ ಬೇರೆ ಯಾವುದಾದ್ರೂ ಕೆಳಗೆ ಇನ್ನು ಕೇರಳದಿಂದ ಹೋಗ್ಬೇಕು, ಅವ್ರಿಗೆ ಇನ್ನೂ ಸ್ವಲ್ಪ ದೂರ ಆಗ್ತದೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ದೂರದಿಂದ ಬಂದಿದ್ದೀರಿ. ಬಾಬಾ ಮಕ್ಕಳ ಹತ್ರ ಮಾತಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ದೂರದಿಂದ ಬಾಪ್ ದಾದಾ ಬರ್ತಾರೆ. ನಾವೆಲ್ಲರೂ ಭೂಮಿಯಿಂದಲೇ ಬರುವುದು, ಬಾಪ್ ದಾದಾ ಬೇರೆ ಲೋಕದಿಂದ ಬರ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ನಮಗೆ ಕಷ್ಟ ಆಗ್ತದೆ ಅಂತ, ಎಷ್ಟು ದೂರ ಬರಬೇಕಲ್ಲ ಅಂತ. ನಾವು ಹಾಗೆ ವಿಚಾರ ಮಾಡ್ತೇವೆ. 2 ದಿವಸ 3 ದಿವಸ ಕೆಲವರದು ಟ್ರೈನಲ್ಲಿ ಜರ್ನಿ ಹಾಗೆ ಇರ್ತದೆ. ಬಾಪ್ ದಾದರ ಸಲುವಾಗಿ ಕೂಡ ಇದು ಸ್ವಲ್ಪ ಕಷ್ಟವೇ. ಯಾಕೆ ಅಂತ ಹೇಳಿದರೆ, ಅವರು ವಿಶಾಲತೆಯಲ್ಲಿರುವಂಥವರು ಈ ಒಂದು ಸೀಮಿತವಾಗಿರುವ ಶರೀರದ ಒಳಗೆ ಅವರು ಪ್ರವೇಶ ಮಾಡ್ತಾರೆ ಅಂತ ಹೇಳಿದರೆ, ಇದು ಕೂಡ ಒಂದು ಸ್ಥಿತಿ ಬೇರೆಯೇ, ಒಂದು ವ್ಯವಸ್ಥೆಗಳು ಬೇರೆಯೇ ಆಗಿ ಹೋಗ್ತದೆ ಅವರು. ಹಾಗಿದ್ರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಲೋನ್ ತೆಗೆದುಕೊಳ್ಬೇಕಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಏನು ಮಾಡೋದು, ಬಾಪ್ ದಾದರವರಿಗೆ ಇವರ ಶರೀರದಲ್ಲಿ ಲೋನ್ ಆಗಿ ತಗೊಂಡಿರೋ ಹಾಗೆ ಬರಬೇಕಾಗ್ತದೆ. आप लोग ಟಿಕೆಟ್ ಲೇತೆ ಹೋ, ಬಾಪ್ ಲೋನ್ ಲೇತಾ ಹೈ. ಈಗ ನಾವು ಮೌಂಟ್ ಅಬಿಗೆ ಹೋಗಬೇಕಾದ್ರೆ ನಾವು ಟಿಕೆಟ್ ಮಾಡಿ ಹೋಗ್ತೇವೆ, ಆದರೆ ಬಾಪ್ ದಾದರವರು ಲೋನ್ ಆಗಿ ತಗೊಂಡು ಬರ್ತಾರೆ. ಸಭಿ ಕೋ ವರದಾನ್ ಮಿಲೆ, ಚಾಹೆ 7-8 तरफ से आए हो, लेकिन हर जोन का कोई ना कोई है ही, इसलिए सब जोन यहाँ हाजिर है. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ವರದಾನ ಸಿಕ್ಕಿತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಾಬಾ ಹಂಚ್ತಾ ಇರುವಾಗ ನಾವು ಕೈ ಹಿಡ್ಕೊಂಡಿರ್ಬೇಕಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಸರಿ ನೀವು 7-8 ಕಡೆಯಿಂದ ಬಂದಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಅಥವಾ ಝೋನ್ನಿಂದ. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಝೋನ್ನವರು ಒಬ್ಬರಲ್ಲ ಒಬ್ಬರಂತೂ ಇಲ್ಲಿ ಇದ್ದೀರಿ, ಹೌದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಝೋನ್ನವರು ಇಲ್ಲಿ ಹಾಜರಿದ್ದೀರಿ ಅಂತ ಅರ್ಥ. ವಿದೇಶ್ ಬಿ ಅವ್ರ ದೇಶ್ ಬಿ ಹೇ, ಇಂಟರ್ನ್ಯಾಷನಲ್ ಗ್ರೂಪ್ ಹೋಗಯಾನ. ವಿದೇಶದವರು ಕೂಡ ಬಾಬನ ಮುಂದೆ ಕೂತಿದ್ರು, ಹಾಗೂ ದೇಶದವರು ಕೂಡ ಕೂತಿದ್ರು. ಆಗ ಇದೇನಾಯಿತು, ಇಂಟರ್ನ್ಯಾಷನಲ್ ಆಯಿತು. ಬಾಬರವರ ಮಿಲನ ಇಂಟರ್ನ್ಯಾಷನಲ್ ಆಗಿ ಹೋಯಿತು. ಒಳ್ಳೆಯದು. ಹಾಗೆ ಮುಂದಿನ ಗ್ರೂಪ್ ತಮಿಳ್ನಾಡಿನವರು ಬಾಬನ ಮುಂದೆ ಕೂತ್ಕೊಂಡಿದ್ರು. ತಮಿಳ್ನಾಡಿನವ್ರ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. ಸಬ್ಸೆ ಬಡಾ ಗ್ರೂಪ್ ತಮಿಳ್ನಾಡು ಹೇ. तमिलनाडु की विशेषता क्या है? स्नेह के वाइब्रेशन को कैच करते हैं. बाप से स्नेह अविनाशी लिफ्ट बन जाती हैं. सीढ़ी पसंद है या लिफ्ट पसंद है? सीढ़ी है मेहनत, लिफ्ट है सहज. ಬಾಬನ ಮುಂದೆ ತಮಿಳ್ನಾಡಿನವರು ಕೂತಿದ್ರು. ಬಾಬಾ ತಮಿಳ್ನಾಡಿನವ್ರ ಹತ್ರ ಹೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ದೊಡ್ಡ ಗ್ರೂಪ್ ತಮಿಳ್ನಾಡಾಗಿದೆ. ಬಹುಶಃ ಆ ಸಮಯದಲ್ಲಿ ತಮಿಳ್ನಾಡಿನವರದು ಸೇವಾದಾರಿ ಗ್ರೂಪ್ ಇದ್ದಿರ್ತದೆ, ಹಾಗಾಗಿ ತುಂಬ ಜನ ಬಂದಿರ್ತಾರೆ. ತಮಿಳ್ನಾಡಿನವರ ವಿಶೇಷತೆ ಏನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸ್ನೇಹದ ವೈಬ್ರೇಷನನ್ನು ಕ್ಯಾಚ್ ಮಾಡೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಮಿಳ್ನಾಡಿನವರ ವಿಶೇಷತೆ ಹೀಗಿರ್ತದೆ. ತಮಿಳ್ನವರು ಹೇಗೆ ಅಂತ ಹೇಳಿದರೆ, ಈಗ ಇಲ್ಲಿ ಹೊರಗೆ ಕೂಡ ನಾವು ನೋಡೋದಾದರೆ ತಮಿಳ್ನವರ ವಿಶೇಷತೆ ಏನು ಅಂತ ಹೇಳಿದರೆ, ಅವರ ಮುಂದೆ ನಾವು ತುಂಬ ಸ್ನೇಹದ ಪ್ರೀತಿಯಿಂದ ಮಾತಾಡಿದ್ದೇವೆ ಅಂದರೆ ಅವರು ಕಂಪ್ಲೀಟ್ ಬಗ್ಗೆ ಬಿಡ್ತಾರೆ ನಮ್ಮ ಮುಂದೆ, ಹಾಗಿರ್ತಾರೆ ಅವರು. ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹದ ವೈಬ್ರೇಷನ್ ಕ್ಯಾಚ್ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ರಪ್ಪ ಅವ್ರಿಗೆ ಗೊತ್ತಾಗಿ ಬಿಡ್ತದೆ ಅವ್ರಿಗೆ ನಾವು ಹೇಗೆ ಅಂತ. ತಂದೆಯ ಸ್ನೇಹ ಅವಿನಾಶಿ ಲಿಫ್ಟ್ ಆಗಿ ಮಾಡಿಬಿಡ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವಿನಾಶಿಯಾಗಿರೋ ಲಿಫ್ಟನ್ನಾಗಿ ಮಾಡಿಬಿಡ್ತದೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನೋಡಿ ನೀವು ಮೆಟ್ಟಿಲು ಹತ್ತಿಕೊಂಡು ಹೋಗೋದು ಇಷ್ಟಪಡ್ತೀರೋ ಅಥವಾ ಲಿಫ್ಟ್ ಇಷ್ಟಪಡ್ತೀರೋ ಅಂತ ಬಾಬಾ. ಸ್ಟೆಪ್ ಹತ್ತಿಕೊಂಡು ಹೋಗೋದು ಯಾವುದು ಸುಲಭ? ಲಿಫ್ಟು ಅಂತ ಬಾಬಾ ಹೇಳ್ತಾರೆ. ಯಾಕೆಂದರೆ ಸ್ಟೆಪ್ ಹತ್ತಬೇಕು ಅಂತ ಹೇಳಿದರೆ ಕಷ್ಟ ಆಗ್ತದೆ, ಲಿಫ್ಟಲ್ಲಿ ಒಳಗೆ ಹೋಗಿ ನಿಂತರೆ ಆಯ್ತಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ತೋ ಸ್ನೇಹ ಮೇ ಕಭಿ ಭಿ ಅಲ್ಬೇಲೆ ನಹೀ ಹೋನ. ಹಾಗಾಗಿ ಸ್ನೇಹದಲ್ಲಿ ಯಾವತ್ತಿಗೂ ಕೂಡ ನೀವು ಹುಡುಗಾಟಿಕೆ ಮಾಡಬೇಡಿ ಅಂತ ಬಾಬಾ, ಅದರಲ್ಲಿ ಅದನ್ನು ಕೇರ್ಲೆಸ್ ಮಾಡುವ ಹಾಗೆ ಮಾಡಬೇಡಿ. ನೈ ತೋ ಲಿಫ್ಟ್ ಜಾಮ್ ಹೋ ಜಾಯೇಗಿ, ಕ್ಯೋಂಕಿ ಅಗರ್ ಲೈಟ್ ಬಂದ್ ಹೋ ಜಾತಿ ಹೈ तो लिफ्ट का क्या हाल होता है? लाइट बंद होने से, कनेक्शन खत्म होने से जो सुख की अनुभूति होनी चाहिए वो नहीं होती है. ಹಾಗಾಗಿ ಬಾಬಾ ಹೇಳ್ತಾರೆ, ಸ್ನೇಹವನ್ನು ನಾವು ಅಷ್ಟೊಂದು ಗಮನ ಕೊಡಲಿಲ್ಲ ಅಂತ ಹೇಳಿದರೆ ಏನಾಗ್ತದೆ? ಬಾಬಾ ಹೇಳ್ತಾರೆ ಎಕ್ಸಾಂಪಲ್. ಬಾಬಾ ಹೇಳ್ತಾರೆ ಇಲ್ಲ ಅಂತ ಹೇಳಿದರೆ
ಲಿಫ್ಟ್ ಜಾಮ್ ಆಗಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಈಗ ನೋಡಿ, ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೇವೆ, ಲಿಫ್ಟಲ್ಲಿ ಹೋಗ್ತಾ ಇರುವ ಅಷ್ಟೊತ್ತಿಗೆ ಕರೆಂಟ್ ಹೋಯಿತು ಅಂತ ತಿಳ್ಕೊಳ್ಳಿ. ಏನಾಗಿಬಿಡ್ತದೆ, ಲಿಫ್ಟಲ್ಲಿ ಬ್ಲಾಕ್ ಆಯಿತು, ಮೇಲೆಯೂ ಇಲ್ಲ ಕೆಳಗೆ ಇಲ್ಲ, ಡೋರ್ ಕೂಡ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಗಾಳಿಗೂ ಕಷ್ಟ ಆಗಿಬಿಡ್ತದೆ, ಹೀಗೆ ಆಗಿಬಿಡ್ತದೆ. ಬಾಬಾ ಹೇಳ್ತಾ ಇದ್ದಾರೆ, ಹೀಗೆ ಕರೆಂಟ್ ಹೋಯಿತು ಅಂತ ಹೇಳಿದರೆ ಕನೆಕ್ಷನ್ ಕಟ್ಟಾಗಿ ಹೋಗ್ತದೆ. ಆಗ ಏನಾಯಿತು, ಲಿಫ್ಟಲ್ಲಿ ಹೋಗುವಾಗ ನಮಗೆ ಸುಖದ ಅನುಭೂತಿ ಇರ್ತದೆ, ಲಿಫ್ಟಲ್ಲಿ ನಾವು ಹೋಗ್ತಾ ಇದ್ದೇವಲ್ಲ, ಏನು ಕಷ್ಟವೇ ಇಲ್ಲ. ಹಾಗೆ ಕರೆಂಟ್ ಹೋಯಿತು ಅಂತ ಹೇಳಿದಾಗ ಏನಾಯಿತು, ಆ ಸುಖದ ಅನುಭೂತಿ ಏನಾಗಬೇಕಿತ್ತು ಅದು ಕೂಡ ಆಗುವುದಿಲ್ಲ ಅಂತ ಬಾಬಾ ಕ್ಲಿಯರ್ ಮಾಡ್ತಾ ಇದ್ದಾರೆ. तो स्नेह में अलबेलापना है, तो बाप से करंट नहीं मिलेगी, इसलिए ಫಿರ್ ಲಿಫ್ಟ್ ಕಾಮ್ ನಹಿ ಕರೇಗಿ. ಹಾಗಾಗಿ ಸ್ನೇಹದಲ್ಲಿ ನಾವು ಅಷ್ಟೊಂದು ಇದು ಕೇರ್ ತಗೊಳ್ತಾ ಇಲ್ಲ, ಹುಡುಗಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ತಂದೆಯಿಂದ ಏನು ಕರೆಂಟ್ ಸಿಗಬೇಕಿತ್ತು ಅದು ಸಿಗೋದಿಲ್ಲ. ಆಗ ಏನಾಗಿಬಿಡ್ತದೆ, ಲಿಫ್ಟ್ ಕೆಲಸ ಮಾಡುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ನೇಹ ಅಚ್ಚಾ ಹೈ, ಅಚ್ಚೆ ಮೇ ಅಚ್ಚಾ ಕರ್ತೆ ರಹನಾ, ತೋ ಇಸ್ ಲಿಫ್ಟ್ ಕಿ ಗಿಫ್ಟ್ ಕೋ ಸಾತ್ ಲೇ ಜಾನ. ಹಾಗಾಗಿ ಸ್ನೇಹ ಚೆನ್ನಾಗಿದೆ, ಸ್ನೇಹದಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಲಿಫ್ಟ್ ಎಂಬ ಗಿಫ್ಟನ್ನು ಜೊತೆಗೆ ಹಿಡ್ಕೊಂಡೋಗಿ, ಬಾಬಾ ಕೊಟ್ಟಿರುವ ಲಿಫ್ಟನ್ನು ಜೊತೆಗೆ ಕರ್ಕೊಂಡೋಗಿ ಅಂತ ತಗೊಂಡೋಗಿ ಅಂತ ಬಾಬಾ ಹೇಳ್ತಾರೆ. ಈಗ ಬಿಲ್ಡಿಂಗ್ಗಳಲ್ಲಿರೋ ಲಿಫ್ಟನ್ನು ನಾವು ಇಲ್ಲಿ ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತದಾ? ಆದರೆ ಬಾಬಾನಿಂದ ಸಿಕ್ಕಿರುವ ಈ ಲಿಫ್ಟ್ ಏನಿದೆ ಇದು ನಾವು ಎಲ್ಲಿ ಬೇಕಿದ್ರೂ ಹಿಡ್ಕೊಂಡು ಹೋಗ್ಬೋದು. ಮೈಸೂರು ಗ್ರೂಪ್ ಬಾಬನ ಮುಂದೆ, ಹಾಗೆ ಕರ್ನಾಟಕ ಮೈಸೂರಿನವರು ಕೂಡ ಕೂತಿದ್ರು, ಮೈಸೂರಿನವರ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. मैसूर की विशेषता क्या है? मैसूर निवासी बच्चों को बाप दादा गिफ्ट दे रहे हैं, संगम युग की सुहावनी मैसूर का फल. ಬಾಬಾ ಹೇಳ್ತಾ ಇದ್ದಾರೆ, ಮೈಸೂರಿನವರ ವಿಶೇಷತೆ ಏನು? ಮೈಸೂರು ನಿವಾಸಿ ಮಕ್ಕಳಿಗೆ ಬಾಪ್ ದಾದಾ ಗಿಫ್ಟ್ ಕೊಡ್ತಾ ಇದ್ದಾರೆ. ಯಾವ ಗಿಫ್ಟ್ ಅಂತ ಹೇಳಿದರೆ, ಸಂಗಮ ಯುಗದ ಸ್ವರ್ಣಿಮ ಋತುವಿನ ಫಲ. ಸಂಗಮ ಯುಗದ, ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಕರೆಕ್ಟಾಗಿರೋ ಶಬ್ದ ಬಾಬಾ ಹೇಳ್ತಾ ಇದ್ದಾರೆ, ಸಂಗಮ ಯುಗದ ಸುಂದರ ಋತುವಿನ ಫಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸಂಗಮ ಯುಗದ ಸುಂದರ ಋತುವಿನ फल. संगम युग का फल क्या है? मौसम का फल जो होता है वह मीठा होता है. बिना मौसम का फल कितना भी बढ़िया हो लेकिन अच्छा नहीं होता. ಸಂಗಮ ಯುಗದ ಸುಂದರ ಋತುವಿನ ಫಲ ಅಂತ ಬಾಬಾ ಹೇಳ್ತಾರೆ. ಬಾಬಾ ಅದರ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಸಂಗಮ ಯುಗದ ಫಲ ಯಾವುದು ಅಂತ ಹೇಳಿದರೆ ನೋಡಿ, ಎಕ್ಸಾಂಪಲ್ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಋತುವಿನ ಸಮಾನವಾಗಿ ಫಲ, ಒಂದು ಹಣ್ಣು ಮರ ಫಲ ಕೊಟ್ಟಿದೆ ಅಂತ ಹೇಳಿದರೆ ಅದು ತುಂಬ ಸ್ವೀಟ್ ಇರ್ತದೆ. ಸೀಸನ್ ಅನುಸಾರವಾಗಿ ಕೊಟ್ಟಿರುವ ಹಣ್ಣು ಅದು ಸ್ವೀಟ್ ಇರ್ತದೆ. ಸೀಸನ್ ಇಲ್ಲದ ಟೈಮಲ್ಲಿ ಕೆಲವೊಂದು ಸಂದರ್ಭ ಮರಗಳು ಹಣ್ಣು ಕೊಡ್ತದೆ, ಅದು ಸ್ವೀಟೇ ಇರುವುದಿಲ್ಲ. ಕಾರಣ ಏನು? ಸೀಸನ್ ಅಲ್ಲಲ್ಲ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಸೀಸನ್ ಅಲ್ಲದ ಸಂದರ್ಭದಲ್ಲಿ ಅದು ತುಂಬ ಚಂದ ಬೆಳೆದಿದೆ, ಸೈಜ್ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದರೂ ಕೂಡ ಚಂದ ಸ್ವೀಟ್ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಟೇಸ್ಟ್ನಲ್ಲಿ ವ್ಯತ್ಯಾಸ ಆಗಿಬಿಡ್ತದೆ. तो मैसूर निवासी बच्चों को संगम युग के मौसम का फल है प्रत्यक्ष फल. ಹಾಗಾಗಿ ಮೈಸೂರು ನಿವಾಸಿ ಮಕ್ಕಳಿಗೆ ಸಂಗಮ ಯುಗದ ಋತುಮಾನದ ಫಲ ಯಾವುದು ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಪ್ರತ್ಯಕ್ಷ ಫಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. अभी अभी श्रेष्ठ कर्म किया और अभी अभी कर्म का प्रत्यक्ष फल मिला, इसलिए सदा अपने को इस नशे की स्मृति में रखना कि हम संगम युग के मौसम का प्रत्यक्ष फल खाने वाले, प्राप्त करने वाले. ಇದು ಮೈಸೂರು ಮೌಸಮ್, ಈ ಶಬ್ದ ಒಂದೇ ರೀತಿ ಹಿಂದಿಯಲ್ಲಿ ಹೊಂದಾಣಿಕೆ ಆಗಿರೋದರಿಂದ ಬಾಬಾ ಇದನ್ನು, ಈ ಶಬ್ದವನ್ನು ಬಾಬಾ ಇಲ್ಲಿ ಚಂದ ಯೂಸ್ ಮಾಡಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಮೈಸೂರು ನಿವಾಸಿ ಮಕ್ಕಳಿಗೆ ಸಂಗಮ ಯುಗದ ಋತುಮಾನದ ಫಲ ಪ್ರತ್ಯಕ್ಷ ಫಲ. ಈಗೀಗ ಶ್ರೇಷ್ಠ ಕರ್ಮವನ್ನು ಮಾಡಿದ್ರಿ ಮತ್ತು ಈಗಲೇ ಕರ್ಮದ ಪ್ರತ್ಯಕ್ಷ ಫಲ ಪಡ್ಕೊಂಡ್ರಿ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಸದಾ ನಿಮ್ಮನ್ನು ಈ ನಶೆಯ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಯಾವುದು? ಸಂಗಮ ಯುಗದ ಋತುವಿನ ಪ್ರತ್ಯಕ್ಷ ಫಲವನ್ನು ತಿನ್ನುವಂಥವರು ಅಂತ, ಸೀಸನ್ ವೈಸ್ ತಿನ್ನುವಂಥವರು ಅಂತ ಅರ್ಥ, ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರು ಅಂತ ಅರ್ಥ. ಯಾಕೆಂದರೆ ಸೀಸನ್ ಮುಗ್ದ ನಂತರ ನಮ್ಮ ಕೈಗೆ ಬಂತು ಅಂತ ಹೇಳಿದರೆ ಏನಾಯ್ತದು? ಏನು ಪ್ರಯೋಜನ ಇಲ್ಲ. ಹಾಗೆ ಬಾಬಾ ಹೇಳ್ತಾ ಇದ್ದರೆ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸೀಸನ್ ಅನುಸಾರವಾಗಿ
बाबा ಹೇಳ್ತಾ ಇದ್ದಾರೆ वैसे भी वृद्धि अच्छी कर रहे हैं, तमिलनाडु में भी वृद्धि बहुत अच्छी हो रही है. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ, ತಮಿಳುನಾಡುವಿನಲ್ಲಿ ಕೂಡ ವೃದ್ಧಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಬಾಬನ ಮುಂದೆ ಈಸ್ಟರ್ನ್ ಗ್ರೂಪ್, ಈಸ್ಟರ್ನ್ ಅಂತ ಹೇಳಿದರೆ ಆಚೆ ಯಾವುದು ಒರಿಸ್ಸಾ, ಬಿಹಾರ್ ಆಚೆ ಕಡೆಯವ್ರದ್ದು ಕೂಡ ಬಾಬಾ ಹೇಳ್ತಾ ಇದ್ದಾರೆ. ईस्ट से क्या निकलता है, सूर्य निकलता है ना, तो ईस्टर्न जोन वालों को बाप दादा एक विशेष पुष्प दे रहे हैं. वह है विशेषता का आधार मूर्त सूर्यमुखी, जो सदा ही सूर्य की सकाश में खिला हुआ रहता है. ಈಸ್ಟರ್ನ್ ಝೋನ್, ಕಲ್ಕತ್ತಾ ಕೂಡ ಬಹುಶಃ ಈಸ್ಟರ್ನ್ ಝೋನ್ನಲ್ಲಿ ಬರ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಈಸ್ಟಿಂದ ಏನು ಬರ್ತದೆ, ಸೂರ್ಯ ಹುಟ್ಟುದು ಈಸ್ಟಲ್ಲಿ ಅಲ್ವಾ. ಹಾಗಾಗಿ ಈಸ್ಟರ್ನ್ ಝೋನ್ನವರಿಗೆ ಬಾಪ್ ದಾದಾ ಒಂದು ವಿಶೇಷವಾಗಿರುವ ಹೂವನ್ನು ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಅದು ಬಾಬಾ ಹೇಳ್ತಾರೆ ವಿಶೇಷತೆಯ ಆಧಾರದ ಮೇಲೆ ಬಾಬಾ ಇಲ್ಲಿ ಸೂರ್ಯಕಾಂತಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಸದಾ ಸೂರ್ಯನ ಸಹಕಾರದಂತೆ ಅರಳಿರುವಂಥದ್ದು, ಸೂರ್ಯನ ಸಹಕಾರದಂತೆ ಅರಳಿರುವಂಥ ಹೂವಾಗಿದೆ. मुख सूर्य की तरफ होता है, इसलिए सूर्यमुखी कहा जाता है. और उसकी सूरत भी देखेंगे तो जैसे सूर्य की किरणें होती हैं, ऐसे चारों ओर उसकी पंखुड़ी किरणों के समान सर्किल में होता है. ಹಾಗೆ ಅದು ಸೂರ್ಯನ ಕಡೆ ಮುಖ ಮಾಡಿರ್ತದೆ, ಸೂರ್ಯಕಾಂತಿ ಅಂತ ಅದಕ್ಕೆ ಹೆಸರು. ಬಾಬಾ ಹೇಳ್ತಾ ಇದ್ದಾರೆ ಮತ್ತು ಆ ಹೂವಿನ ರೂಪ ಕೂಡ ಹೇಗಿದೆ ಅಂತ ಹೇಳಿದರೆ ಸೂರ್ಯನ ಹಾಗೆ ಸುತ್ತ ಕಿರಣಗಳು ಹರಡಿರುವ ಹಾಗೆ ಅದರ ಏನು ದಳ, ಹೂವಿನ ಎಸಳು ಹಾಗೆ ಇರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो सदा ज्ञान सूर्य बाप दादा के सम्मुख रहने वाले कभी भी ज्ञान सूर्य से दूर होने वाले नहीं. ಹಾಗಾಗಿ ಈಸ್ಟರ್ನ್ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಸದಾ ಜ್ಞಾನ ಸೂರ್ಯ ಬಾಪ್ ದಾದರವರ ಸಮ್ಮುಖದಲ್ಲಿರುವಂಥವರು ಯಾವತ್ತಿಗೂ ಕೂಡ ಜ್ಞಾನ ಸೂರ್ಯನಿಂದ ದೂರ ಆಗುವವರಲ್ಲ, ಜ್ಞಾನ ಸೂರ್ಯನ ಸಮ್ಮುಖದಲ್ಲಿರುವವರು ಅಂತ ಹೇಳ್ತಾ ಇದ್ದಾರೆ. ಸದಾ ಸಮೀಪ और ಸದಾ ಸಮ್ಮುಖ, इसको कहते हैं सूर्यमुखी फूल. ಸದಾ ಸಮೀಪ ಸದಾ ಸಮ್ಮುಖ ಇಂಥವರಿಗೆ ಹೇಳಲಾಗ್ತದೆ ಸೂರ್ಯಕಾಂತಿ ಹೂ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो ऐसे सूर्यमुखी पुष्प के समान सदा ज्ञान सूर्य के प्रकाश से स्वयं भी चमकने वाले और दूसरों को भी चमकाने वाले, यह है ईस्टर्न ಝೋನ್ की विशेषता. ಹಾಗಾಗಿ ಬಾಬಾ ಹೇಳ್ತಾರೆ ಈ ರೀತಿಯಾಗಿ ಸೂರ್ಯಕಾಂತಿ ಹೂವಿನ ಸಮಾನ ಸದಾ ಜ್ಞಾನ ಸೂರ್ಯನ ಪ್ರಕಾಶದಿಂದ ಸ್ವಯಂ ಕೂಡ ಹೊಳಿತಾ ಇರ್ತಾರೆ, ಬೇರೆಯವರನ್ನು ಕೂಡ ಹೀಗೆ ಹೊಳೆಯುವ ಹಾಗೆ ಮಾಡುವಂಥವರು ಈಸ್ಟರ್ನ್ ಝೋನ್ನ ವಿಶೇಷತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. वैसे भी देखो ज्ञान सूर्य ईस्टर्न जोन से प्रकट हुआ है, प्रवेशता तो हुई ना, तो ईस्टर्न जोन वाले इस सबको अपने राज्य दिन में ले जाने वाले, रोशनी में ले जाने वाले. ಹಾಗೆ ಹೇಳೋದಾದರೆ ಜ್ಞಾನ ಸೂರ್ಯ ಶಿವಬಾಬಾ ಕೂಡ ಬಾಬಾ ಹೇಳ್ತಾರೆ ಈಸ್ಟರ್ನ್ ಝೋನ್ನಿಂದ ಬಂದರು ಅಂತ ಬಾಬಾ ಹೇಳ್ತಾರೆ. ಕಲ್ಕತ್ತಾದಲ್ಲಿದ್ದರು ಬ್ರಹ್ಮ ಬಾಬಾ, ಅಲ್ಲಿ ಶಿವಬಾಬಾ ಅವರ ಶರೀರದಲ್ಲಿ ಪ್ರವೇಶ ಮಾಡಿದ್ರಲ್ಲ, ಹಾಗಾಗಿ ಬಾಬಾ ಹೇಳ್ತಾರೆ ಈಸ್ಟರ್ನ್ ಝೋನ್ನಿಂದಲೇ ಜ್ಞಾನ ಸೂರ್ಯ ಕೂಡ ಅಲ್ಲಿಂದಲೇ ಬಂದಿದ್ದಾರೆ. ಇದು ಭಾರಿ ದೊಡ್ಡ ವಿಚಿತ್ರ. ಸೂರ್ಯ ಉದಯ ಆಗೋದು ಕೂಡ ಈಸ್ಟಿಂದ, ಜ್ಞಾನ ಸೂರ್ಯ ಕೂಡ ಉದಯ ಆಗಿರೋದು ಈಸ್ಟಿಂದ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ ಪ್ರವೇಶತೆ ಆಯ್ತಲ್ಲ ಅಲ್ಲಿ. ಹಾಗಾಗಿ ಈಸ್ಟರ್ನ್ ಝೋನ್ನವರಿಗೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ತಮ್ಮ ರಾಜ್ಯ ಅಂದರೆ ಹಗಲಿನ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂಥವ್ರು, ಬೆಳಕಿಗೆ ಕರ್ಕೊಂಡು ಹೋಗುವಂಥವ್ರು ಅಂತ ಬಾಬಾ ಹೇಳ್ತಾರೆ. ಈಗ ನಾವು ಕತ್ತಲೆಯಲ್ಲಿದ್ದೇವೆ, ಕತ್ತಲೆಯಿಂದ ಬೆಳಕಿನ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂಥವ್ರು ನೀವು ಅಂತ ಬಾಬಾ ಈಸ್ಟರ್ನ್ ಝೋನ್ನವರಿಗೂ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ ಬಾಬಾ ಯಾವ ರೀತಿ ಒಬ್ಬೊಬ್ಬರ ಹತ್ರ ಇಂಥ ವಿಚಿತ್ರ ರೀತಿಯಲ್ಲಿ ಎಷ್ಟು ವಿಚಿತ್ರವಾಗಿರುವ ಶಬ್ದಗಳನ್ನು ಬಾಬಾ ಉಪಯೋಗ ಮಾಡಿ ಮಾತಾಡ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯರಿಗೆ ಯಾರಿಗೂ ಕೂಡ ಹೀಗೆ ಮಾತಾಡಲಿಕ್ಕೆ ಬರಲಿಕ್ಕಿಲ್ಲ. ಬನಾರಸ್ ಗ್ರೂಪ್ ಹಾಗೆ ವಾರಣಾಸಿ ಗ್ರೂಪ್ ಬಾಬನ ಮುಂದೆ ಕೂತ್ಕೊಂಡಿದ್ರು, ಅವರೊಟ್ಟಿಗೆ ಬಾಬಾ ಹೇಗೆ ಮಾತಾಡ್ತಾರೆ ನೋಡುವ. बनारस की विशेषता क्या है, हर एक में रूहानी रस भरने वाले, बिना रस नहीं, बनारस रस के बिना नहीं, लेकिन सर्व में रूहानी रस भरने वाले, सभी को परमात्मा स्नेह का, प्रेम का रस अनुभव कराने वाले
क्योंकि जब बाप के प्रेम के रस में भरपूर हो जाते हैं तो और सर्व रस फीका लगता है. ಬಾಬಾ ಭಯಂಕರ. ಬಾಬಾ ಹೇಳ್ತಾ ಇದ್ದಾರೆ ಬನಾರಸ್ ಅಂತ ಹೇಳಿದರೆ ಅವರ ವಿಶೇಷತೆ ಏನು, ಪ್ರತಿಯೊಬ್ಬರಲ್ಲಿ ಆತ್ಮಿಕ ರಸವನ್ನು ತುಂಬಿಸುವಂಥವರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಸದ ಹೊರತಲ್ಲ, ರಸದ ಹೊರತಾಗಿಯೂ ಇಲ್ಲ, ಆದರೆ ಸರ್ವರಲ್ಲಿ ಆತ್ಮಿಕ ರಸ ತುಂಬಿಸುವಂಥವರು, ಎಲ್ಲರಿಗೂ ಪರಮಾತ್ಮ ಸ್ನೇಹದ ಪ್ರೇಮದ ರಸ ಅನುಭವ ಮಾಡಿಸುವಂಥವರು ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಯಾವಾಗ ತಂದೆಯ ಪ್ರೇಮದ ರಸದಲ್ಲಿ ಸಂಪನ್ನಾಗಿರ್ತಾರೆ ಅಂತ ಹೇಳಿದರೆ ಅವರು, ಬಾಬಾ ಹೇಳ್ತಾ ಇದ್ದಾರೆ, ಅವರಿಗೆ ಏನಾಗ್ತದೆ, ಬಾಕಿ ಎಲ್ಲ ರಸ ಅವರಿಗೆ ಸಪ್ಪೆ ಅಂತ ಆಗಿಬಿಡ್ತದೆ, ಬಾಕಿ ಎಲ್ಲ ರಸ ಅವರಿಗೆ ಟೇಸ್ಟ್ ಇಲ್ಲ ಅಂತ ಹೇಳಿ ಆಗಿಬಿಡ್ತದೆ. आत्माओं में परमात्मा प्रेम का रस भरने वाले, क्योंकि वहाँ भक्ति का रस बहुत है. ಆತ್ಮಗಳಲ್ಲಿ ಪರಮಾತ್ಮ ಪ್ರೇಮದ ರಸವನ್ನು ತುಂಬಿಸುವಂಥವರು ನೀವು ಅಂತ ಬಾಬನ ಮುಂದೆ ಯಾರು ಕೂತ್ಕೊಂಡಿದ್ರು ಅವರ ಹತ್ರ, ವಾರಣಾಸಿ ಗ್ರೂಪ್ನವರ ಹತ್ರ ಹೇಳಿದರು. ಯಾಕೆ ಅಂತ ಹೇಳಿದರೆ, ಬಾಬಾ ಹೇಳ್ತಾ ಇದ್ರೆ ಅಲ್ಲಿ ಭಕ್ತಿಯ ರಸ ತುಂಬ ಇದೆ. ಕಾಶಿ ಅಂತ ಹೇಳಿದರೆ ಅಲ್ಲಿ ಯಾವಾಗಲೂ ಜನ ತುಂಬಿಕೊಂಡೇ ಇರ್ತಾರೆ, ಅಲ್ಲಿ ಖಾಲಿಯೇ ಇಲ್ಲ. बाबा ಹೇಳ್ತಾ ಇದ್ದಾರೆ, भक्ति के रस वालों को परमात्मा प्रेम रस का अनुभव कराने वाले, ಭಕ್ತಿಯ ರಸದಲ್ಲಿ ತುಂಬಿಕೊಂಡು ಜನ ಅಲ್ಲಿ ಬಂದಿರ್ತಾರೆ. ಹಾಗಾಗಿ ಅವರಿಗೆ ನೀವು ಪರಮಾತ್ಮ ಪ್ರೇಮದ ರಸದ ಅನುಭವ ಮಾಡಿಸುವಂಥವರು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಜ್ಯಾದಾ ರಸ್ ಕಿಸ್ಮೆ ಹೋತಾ ಹೈ, ಬನಾರಸ್ ವಾಲೆ ಸುನಾವೋ ಬಾಬಾ ಹೇಳ್ತಾರೆ. ಹಾಗಾಗಿ ಸದಾ ಹೆಚ್ಚು ರಸ ಯಾವುದರಲ್ಲಿ ಇರ್ತದೆ, ಬನಾರಸ್ನವ್ರು ಹೇಳಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ರಸಗುಲ್ಲೆ ಮೇ ದೇಖೋ ನಾಮ್ ಹಿ ಪೆಹಲೆ ರಸ್ ಸೇ ಶುರು ಹೋತಾ ಹೈ. ಹಾಗಾಗಿ ಹೆಚ್ಚು ರಸ ಯಾವುದರಲ್ಲಿ ಇರ್ತದೆ, ಬಾಬಾ ಹೇಳ್ತಾರೆ ರಸಗುಲ್ಲದಲ್ಲಿ ಇರ್ತದೆ ಅಂತ ಬಾಬಾ ಹೇಳಿ. ನೋಡಿ, ಶಬ್ದ ಮೊದಲು ರಸ ಅಂತ ಹೇಳುವಂಥದ್ರಲ್ಲೇ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो सदा ज्ञान का रसगुल्ला खाने वाले और खिलाने वाले, तो सदैव अमृत वेले पहले मन को, मुख को रसगुल्ले से मीठा बनाने वाले और औरों को भी मन से और मुख से मीठा बनाने वाले, इसलिए बनारस को मिठाई दे रहे हैं रसगुल्ला. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ರಸಗುಲ್ಲ ಅಂತ ಹೇಳುವಂಥ ಶಬ್ದದಲ್ಲಿ ಏನಿದೆ, ಮೊದಲು ರಸ ಅಂತ ಹೇಳುವಂಥದ್ದು ಪ್ರಾರಂಭ ಆಗ್ತದೆ. ಹಾಗಾಗಿ ಸದಾ ಜ್ಞಾನದ ರಸಗುಲ್ಲವನ್ನು ತಿನ್ನುವಂಥವ್ರು ಮತ್ತು ತಿನ್ನಿಸುವಂಥವ್ರು ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಸದಾ ಅಮೃತ ವೇಳೆ ಮೊದಲೇನು ಮಾಡಬೇಕು, ಮನಸ್ಸಿಗೆ ಹಾಗೆ ನಮ್ಮ ಬಾಯಿಗೆ ರಸಗುಲ್ಲವನ್ನು ತಿನ್ನಿಸಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದರಿಂದ ಬಾಯಿ ಸಿಹಿ ಮಾಡುವಂಥವರು ಮತ್ತು ಬೇರೆಯವರಿಗೆ ಕೂಡ ಮನಸ್ಸಿನಿಂದ ಹಾಗೂ ಬಾಯಿಯಿಂದ ಮಧುರ ಸ್ವೀಟ್ ಕೊಡುವಂಥವರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಬನಾರಸ್ನವರಿಗೆ ಬಾಬಾ ಇಲ್ಲಿ ಸ್ವೀಟ್ ಕೊಡ್ತಾ ಇದ್ದಾರೆ, ಯಾವುದು, ರಸಗುಲ್ಲ ಅಂತ ಬಾಬಾ ಬನಾರಸ್ನವರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಬಾಬನ ಮುಂದೆ ಬಾಂಬೆ ಗ್ರೂಪ್ ಕೂತ್ಕೊಂಡಿದ್ರು. ಬಾಂಬೆಯವರಿಗೆ ಬಾಬಾ ಏನು ಹೇಳ್ತಾರೆ ನೋಡುವ. ಬಾಂಬೆ ಕೋ ಪಹಲೆ से ही वरदान मिला हुआ है, नर दे सावर, अर्थात सभी को साहूकार बनाने वाले. नर दे सावर का अर्थ है जो सदा धन से संपन्न रहता है. बॉम्बे वाले की विशेषता है गरीबों को साहूकार बनाने वाले, जो बाप का टाइटल है गरीब निवास. तो बॉम्बे वालों को भी बाप दादा टाइटल दे रहे हैं गरीब निवास, बाप के बच्चे गरीबों को साहूकार बनाने वाले. ಈಗ ಬಾಂಬೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಾಂಬೆಯಲ್ಲಿ ಹೋಗಿರ್ತಾರೆ. ಬಾಂಬೆಯಲ್ಲಿ ಎಲ್ಲಿ ಕೂಡ ಜಾಗವೇ ಇಲ್ಲ, ಎಲ್ಲೆಲ್ಲಿ ಜನ ಫುಟ್ಪಾತಲ್ಲಿ ಕೂಡ ಮಲ್ಕೊಂಡಿರ್ತಾರೆ, ಅಲ್ಲಿ ಒಂದು ಟೆಂಟ್ ಹಾಕಿಕೊಂಡು ಅಲ್ಲೇ ಮಲ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಣ ಸಂಪಾದನೆಯ ವಾಣಿಜ್ಯ ಕೇಂದ್ರ ಅಲ್ವಾ ಬಾಂಬೆ ಅಂತ ಹೇಳಿದರೆ, ವಾಣಿಜ್ಯ ಕೇಂದ್ರ, ಹಣ ಸಂಪಾದನೆಗೋಸ್ಕರ. ಕೆಲವೊಬ್ಬರ ಮನೆ ನೋಡಿ ಹೇಳಿ ಪ್ರಯೋಜನ ಇಲ್ಲ, ಅಲ್ಲಿ ಯಾವುದೇ ವ್ಯವಸ್ಥೆ. ಆ ರೀತಿಯಾಗಿರುವಂಥ ಬಾಂಬೆ, ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಮೊದಲೇ ವರದಾನ ಸಿಕ್ಕಿದೆ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಸಾಹುಕಾರರನ್ನಾಗಿ ಮಾಡುವಂಥವ್ರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಧನ ಸಂಪನ್ನರ ಸಾಹುಕಾರರು ಅಂತ ಹೇಳಿದರೆ ಸಂಪತ್ತು ಯಾವತ್ತೂ ಇರ್ತದೆ. ಹಾಗಾಗಿ ಬಾಂಬೆಯವರ ವಿಶೇಷತೆ ಬಾಬಾ ಹೇಳ್ತಾ ಇದ್ದಾರೆ ಬಡವರನ್ನು ಸಾಹುಕಾರರನ್ನಾಗಿ ಮಾಡುವಂಥವ್ರು. ಈಗ ಜ್ಞಾನದಲ್ಲಿ ನಾವು ತಗೊಂಡ್ರೆ ಬಡವರನ್ನು ಸಾಹುಕಾರರನ್ನಾಗಿ ಮಾಡುವಂಥವ್ರು. ಹಾಗಾಗಿ ತಂದೆಯ ಟೈಟಲ್ ಯಾವುದು, ಬಡವರ ಬಂಧು ಅಂತೇಳಿ. ಹಾಗೆ ಅದೇ ಟೈಟಲ್ ಈಗ ನಿಮಗೂ ಅಂತ ಬಾಬಾ ಹೇಳ್ತಾ ಇದ್ದಾರೆ.
ಹಾಗಾಗಿ ಬಾಂಬೆಯವರ ವಿಶೇಷತೆ ಏನು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ, ಬಾಂಬೆಯವರಿಗೆ ಬಾಪ್ದಾದ ಟೈಟಲ್ ಕೊಡ್ತಾ ಇದ್ದಾರೆ, ಬಡವರ ಬಂಧು ತಂದೆಯ ಮಕ್ಕಳು ನೀವು ಅಂತ. ಬಡವರ ಬಂಧು ತಂದೆಯ ಮಕ್ಕಳು, ಬಡವರನ್ನು ಸಾಹುಕಾರರನ್ನಾಗಿ ನೀವು ಮಾಡ್ತಾ ಇದ್ದೀರಿ. ಬಾಬನ ಜ್ಞಾನ ಹೇಳಿ ಬಾಬಾ ಏನು ಸಂಪಾದನೆ ಮಾಡಲಿಕ್ಕೆ ಮಾರ್ಗ ಹೇಳ್ತಾ ಇದ್ದಾರೆ, ಅದರಿಂದ ಸರ್ವ ಸಂಪತ್ತನ್ನು ಕೂಡ ಭವಿಷ್ಯ 21 ಜನ್ಮಗಳವರೆಗೆ ತೆಗೆಸಿಕೊಡುವಂತಹ ಬಡವರ ಬಂಧು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. इसलिए सदा स्वयं भी खजानों से संपन्न और औरों को भी संपन्न बनाने वाले, इसलिए विशेषता है गरीब निवास बाप के सहयोगी बच्चे. ಹಾಗಾಗಿ ಸದಾ ಸ್ವಯಂ ಕೂಡ ಖಜಾನೆಯಿಂದ ಸಂಪನ್ನ, ಬೇರೆಯವರನ್ನು ಕೂಡ ಸಂಪನ್ನ ಮಾಡುವಂಥವರು. ಹಾಗಾಗಿ ವಿಶೇಷತೆ ಇದೆ, ಬಡವರ ಬಂಧು ತಂದೆಯ ಸಹಯೋಗಿ ಸಾಥಿ ಅಂತ ಬಾಬಾ ಹೇಳ್ತಾರೆ. ಬಡವರ ಬಂಧು ಆಗಿರುವ ತಂದೆಯ ಸಹಯೋಗಿ ಸಾಥಿ ನೀವು ಅಂತ ಬಾಬಾ ಹೇಳ್ತಾರೆ. तो बॉम्बे वालों को टाइटल दे रहे हैं, मिठाई नहीं टाइटल. ಈಗ ಬಾಬಾ ವಾರಣಾಸಿಯವರಿಗೆ ರಸಗುಲ್ಲ ಕೊಟ್ಟರು, ಹಾಗೆ ಈ ಬಾಂಬೆಯವರಿಗೆ ಬಾಬಾ ಹೇಳ್ತಾರೆ ನಿಮಗೆ ಸ್ವೀಟ್ ಯಾವುದೂ ಇಲ್ಲ, ನಿಮಗೆ ಟೈಟಲ್ ಕೊಡ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಾ ಇದೆ. ಯಾವುದು? ಬಡವರ ಬಂಧು ತಂದೆಯ ಮಕ್ಕಳು, ನೀವು ಕೂಡ ಬಡವರ ಬಂಧು ಅಂತ ಬಾಬಾ ಹೇಳ್ತಾರೆ. ಬಡವರನ್ನು ಸಾಹುಕಾರನ್ನಾಗಿ ಮಾಡುವಂಥವ್ರು ಬಾಬಾ ಹೇಳ್ತಾರೆ. ಹಾಗೆ ಬಾಬನ ಮುಂದೆ ಕುಲು ಮನಾಲಿ ಗ್ರೂಪ್ನವರು ಕೂತ್ಕೊಂಡಿದ್ರು, ನಾರ್ತ್ ಕುಲು ಮನಾಲಿ ಅವರು ಕೂತ್ಕೊಂಡಿದ್ರು. ಬಾಬಾ ಅವರೊಟ್ಟಿಗೆ ಬಾಬಾ ಮಾತಾಡ್ತಾ ಇದ್ದಾರೆ. कुल्लू मनाली की विशेषता क्या है? कुल्लू में देवताओं का मेला लगता है जो और कहीं नहीं लगता. तो कुल्लू और मनाली वालों को देवताओं के मिलन का स्थान कहा जाता है. तो देवता का अर्थ ही है दिव्य गुणधारी. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ ಕುಲು ಮನಾಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಕುಲುವಿನಲ್ಲಿ ದೇವತೆಗಳ ದೊಡ್ಡ ಜಾತ್ರೆ ನಡೀತದೆ ಅಂತ ಬಾಬಾ, ದೊಡ್ಡ ಮೇಳ ನಡೀತದೆ, ಅಂಥದ್ದು ಬೇರೆ ಎಲ್ಲಿಯೂ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಹುಶಃ ಅಲ್ಲಿ ವೈಷ್ಣೋದೇವಿ ಇರುವುದೇನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕುಲು ಮನಾಲಿಯವರಿಗೆ ದೇವತೆಗಳ ಮಿಲನದ ಸ್ಥಾನ, ಮನಾಲಿಗೆ ಬಾಬಾ ಹೇಳ್ತಾ ಇದ್ದಾರೆ ದೇವತೆಗಳ ಮಿಲನದ ಸ್ಥಾನ ಅಂತ ಹೇಳಿ ಕರೆಯಲಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕುಲು ಮನಾಲಿಯ ಬಾಬನ ಮಕ್ಕಳಿಗೆ ಬಾಬಾ ಹೇಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವತೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ದಿವ್ಯ ಗುಣಧಾರಿ ಅಂತ ಅರ್ಥ. ದಿವ್ಯ ಗುಣೋं की धारणा का यादगार देवता रूप है. ದಿವ್ಯ ಗುಣಗಳ ಧಾರಣೆಯ ನೆನಪಿನಾರ್ಥವೇ ದೇವತಾ ರೂಪ ಅಂತ ಬಾಬಾ ಹೇಳ್ತಾರೆ. तो देवताओं के प्यार का मिलन का सिंबल इस धरणी का है, इसलिए बाप दादा ऐसे धरणी के निवासी बच्चों को विशेष दिव्य गुणों का गुलदस्ता गिफ्ट में दे रहे हैं. ಹಾಗಾಗಿ ದೇವತೆಗಳ ಪ್ರೀತಿಯ ಮಿಲನದ ಚಿಹ್ನೆಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಈ ಭೂಮಿಯ ಚಿಹ್ನೆಯಾಗಿ ಈ ಭೂಮಿ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೇವತೆಗಳ ಪ್ರೀತಿಯ ಮಿಲನದ ಚಿಹ್ನೆಯಾಗಿ ಈ ಭೂಮಿ ಇದೆ, ಯಾವುದು? ಕುಲು ಮನಾಲಿ. ಹಾಗಾಗಿ ಬಾಪ್ ದಾದಾ ಇಂತಹ ಭೂಮಿಯ ನಿವಾಸಿ ಮಕ್ಕಳಿಗೆ ವಿಶೇಷವಾಗಿ ದಿವ್ಯ ಗುಣಗಳ ಹೂಗುಚ್ಛವನ್ನು ಬಾಬಾ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ದಿವ್ಯ ಗುಣಗಳ ಹೂಗುಚ್ಛವನ್ನು ಬಾಬಾ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. इसी दिव्य गुणों के गुलदस्ते द्वारा चारों ओर आत्मा और परमात्मा का मेला करते रहेंगे. ಈ ದಿವ್ಯ ಗುಣಗಳ ಹೂಗುಚ್ಛದ ಮುಖಾಂತರವಾಗಿಯೇ ಎಲ್ಲ ಕಡೆ ಆತ್ಮ ಮತ್ತು ಪರಮಾತ್ಮನ ಮೇಳವನ್ನು ಮಾಡ್ತಾ ಇರ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮ ಮತ್ತು ಪರಮಾತ್ಮ ಸೇರುವ ಮೇಳವನ್ನು ಮಾಡ್ತಾ ಇರ್ತೀರಿ. वह देवताओं का मेला करते हैं. आप दिव्य गुणों के गुलदस्ते द्वारा आत्मा परमात्मा का मेला मना भी रहे हो, लेकिन और जोर शोर से मेला मनाओ तो सब देखे. ಬಾಬಾ ಹೇಳ್ತಾ ಇದ್ರೆ, ನೀವು ದಿವ್ಯ ಗುಣಗಳ ಹೂಗುಚ್ಛದ ಮುಖಾಂತರ ಆತ್ಮ ಪರಮಾತ್ಮನ ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಆದರೆ ಬಾಬಾ ಹೇಳ್ತಾ ಇದ್ರೆ ಇನ್ನೂ ಕೂಡ ವೈಭವದಿಂದ ಆಚರಿಸಿ, ಎಲ್ಲರೂ ನೋಡುವಾಗ ಎಲ್ಲರೂ ಎಂಥದ್ದು ಇವ್ರದ್ದು ಅಂತ ನೋಡುವ ಹಾಗೆ ಆಚರಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. देवताओं का मेला तो देवताओं का रहा, लेकिन यह मेला तो सर्वश्रेष्ठ मेला है. इसलिए दिव्य गुणों के खुशबूदार गुलदस्ते की गिफ्ट को सदा अपने साथ रखो. ದೇವತೆಗಳ ಅದು ಜಾತ್ರೆ ಮೇಳ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ದೇವತೆಗಳದಾಯ್ತಲ್ಲ,
ಆದರೆ ಈ ಮೇಳ ಯಾವುದು, ಈಗ ಸಂಗಮ ಯುಗದಲ್ಲಿ ಈಗ ಇರುವ ಮೇಳ ಯಾವುದು, ಸರ್ವಶ್ರೇಷ್ಠ ಮೇಳ ಅಂತ ಬಾಬಾ ಹೇಳ್ತಿದ್ರು. ಹಾಗಾಗಿ ದಿವ್ಯ ಗುಣಗಳ ಪರಿಮಳ ತುಂಬಿದ ಹೂಗುಚ್ಛದ ಗಿಫ್ಟನ್ನು ಸದಾ ನಿಮ್ಮ ಜೊತೆಯಲ್ಲಿಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಬಾಬನ ಮಿಲನದ ಸಂದರ್ಭದಲ್ಲಿ ಮೀಟಿಂಗಿಗೆ ಬಂದಿದ್ದರು. ಬಾಬಾ ಹೇಳ್ತಾ ಇದ್ದಾರೆ, ಆ ಮೀಟಿಂಗ್ನವರ ಪ್ರತಿಯಾಗಿ ಕೂಡ ಬಾಬಾ ಮಾತಾಡ್ತಾ ಇದ್ದಾರೆ. मीटिंग वाले किस लिए आए हैं? सेटिंग करने, प्रोग्राम की सेटिंग, ಸ್ಪೀಕರ್ಸ್ ಕಿ ಸೆಟ್ಟಿಂಗ್. ಬಾಬಾ ಹೇಳ್ತಾ ಇದ್ದಾರೆ ಮೀಟಿಂಗ್ ನಾವು ಯಾಕೆ ಬಂದಿದ್ದೀರಿ ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ಸೆಟ್ಟಿಂಗ್ ಮಾಡಲಿಕ್ಕೆ. ಯಾವುದರ ಸೆಟ್ಟಿಂಗ್? ಪ್ರೋಗ್ರಾಮ್ ಸೆಟ್ಟಿಂಗ್ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಹಾಗೆ ಸ್ಪೀಕರ್ ಸೆಟ್ಟಿಂಗ್ ಮಾಡಲಿಕ್ಕೆ ಬಂದಿದ್ದೀರಿ. सीटिंग कर सेटिंग करने के लिए आए हो. जैसे स्पीच के लिए सेट किया है या प्रोग्राम बनाए हैं, ऐसे ही स्पीकर्स या जो भी आने वाले ऑब्जर्वर हैं उन्हों को अभी से ऐसे श्रेष्ठ वाइब्रेशन दो जो वह सिर्फ स्पीच की स्टेज थोड़े टाइम के लिए सेट नहीं करे, लेकिन सदा अपने श्रेष्ठ स्टेज पर सेट हो जाए. इसलिए बाप दादा मीटिंग वालों को अविनाशी सेटिंग की मशीन गिफ्ट में दे देते हैं, जिससे सेट करते रहना. ಬಾಬಾ ಹೇಳ್ತಾ ಇದ್ದಾರೆ ಸೀಟಿಂಗ್ ಮಾಡಿ ಸೆಟ್ಟಿಂಗ್ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿ ಪ್ರೋಗ್ರಾಮ್ ಸೆಟ್ಟಿಂಗ್ ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೀರಿ. ಹೇಗೆ ಸ್ಪೀಚ್ ಮಾಡೋದಕ್ಕೋಸ್ಕರವಾಗಿ ಸೆಟ್ ಮಾಡಲಾಗ್ತದೆ ಅಥವಾ ಪ್ರೋಗ್ರಾಮ್ ಮಾಡಲಾಗ್ತದೆ, ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ ಸ್ಪೀಕರ್ಸ್ ಯಾರಿದ್ದಾರೆ, ಸ್ಪೀಕರ್ಸ್ ಆಗಿ ಬರುವಂಥವ್ರು ಯಾರಿದ್ದಾರೆ ಅಥವಾ ಅಬ್ಸರ್ವರ್ ಯಾರಿರ್ತಾರೆ, ಬಾಬಾ ಹೇಳ್ತಾ ಇದ್ದಾರೆ ಅವರಿಗೆ ಈಗಿನಿಂದಲೇ ಇಂತಹ ಶ್ರೇಷ್ಠ ವೈಬ್ರೇಷನ್ ಕೊಡಿ. ಏನು ಕೊಡಬೇಕು? ಬಾಬಾ ಹೇಳ್ತಾ ಇದ್ದಾರೆ ಅವರು ಕೇವಲ ಸ್ಪೀಚಿನ ಸ್ಥಿತಿಯಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರವಾಗಿ ಸೆಟ್ ಆಗುವುದಲ್ಲ, ಆದರೆ ಸದಾ ತನ್ನ ಶ್ರೇಷ್ಠ ಸ್ಥಿತಿಯಲ್ಲಿ ಸೆಟ್ ಆಗುವ ಆಗಿರಬೇಕು. ಆ ಸ್ಪೀಚ್ ಮಾಡುವ ಸ್ಪೀಚಿನ ಸ್ಥಿತಿಯಲ್ಲಿ ಸೆಟ್ ಆಗಿರ್ತಾರಲ್ಲ ಹಾಗೆ ಅಲ್ಲ, ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸೆಟ್ ಆಗಲಿಕ್ಕೋಸ್ಕರವಾಗಿ. ಹಾಗಾಗಿ ಬಾಪ್ ದಾದಾ ಮೀಟಿಂಗ್ನವರಿಗೆ ಅವಿನಾಶಿ ಸೆಟ್ಟಿಂಗ್ನ ಮೆಷಿನನ್ನು ಬಾಬಾ ಇಲ್ಲಿ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಸೆಟ್ಟಿಂಗ್ ನಾವು ಸ್ಪೀಚ್ ಮಾಡ್ತಾ ಇರುವಾಗ ಆ ವಿಷಯಕ್ಕೆ ಅನುಸಾರವಾಗಿ ನಾವು ಸ್ಥಿತರಾಗಿರ್ತೇವೆ. ಅದೇನಾಯಿತು ತಾತ್ಕಾಲಿಕ ಆಯಿತು, ಮತ್ತು ಹೇಳಿದ ಮೇಲೆ ಬೇರೆ ಆಗಿರ್ತದೆ. ಹಾಗೆಲ್ಲ ಬಾಬಾ ಹೇಳ್ತಾರೆ ಇಲ್ಲಿ ಅವಿನಾಶಿ ಸೆಟ್ಟಿಂಗ್ನ ಮೆಷಿನನ್ನು ಬಾಬಾ ಇಲ್ಲಿ ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಸೆಟ್ ಮಾಡ್ತಾ ಇರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. आजकल तो मशीनरी युग है, मनुष्यों द्वारा जो कार्य बहुत समय लेता है वो मशीनरी द्वारा सहज और जल्दी हो जाता है. ಈಗ ಎಟ್ ಪ್ರೆಸೆಂಟ್ ಏನು ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ, ಹಾಗಾಗಿ ಮನುಷ್ಯನ ಮುಖಾಂತರವಾಗಿ ಮಾಡುವಂಥ ಕೆಲಸಕ್ಕೆ ಅದಕ್ಕೆ ತುಂಬ ಟೈಮ್ ಹಿಡಿತದೆ. ಮಷೀನ್ ಮುಖಾಂತರ ತುಂಬ ಸುಲಭ ಮತ್ತು ಬೇಗ ಎರಡೂ ಆಗಿಬಿಡ್ತದೆ. तो अभी अपने सेटिंग की मशीनरी ऐसे प्रयोग में लाओ जो बहुत जल्दी से जल्दी सेटिंग होती जाए, क्योंकि अपनी सुनहरी दुनिया व सुखमय दुनिया के प्लान अनुसार सीट तो सबकी सेट करनी है ना. ಹಾಗಾಗಿ ಅದೇ ರೀತಿಯಾಗಿ ಹೇಗೆ ಮೆಷಿನ್ಗಳು ಬೇಗ ಕೆಲಸ ಮಾಡ್ತದೆ, ಹಾಗೆಯೇ ಈಗ ನಿಮ್ಮ ಸೆಟ್ಟಿಂಗ್ನ ಮೆಷಿನರಿಯನ್ನು ಹೀಗೆ ಪ್ರಯೋಗಕ್ಕೆ ತರಬೇಕು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ದಾರೆ ತುಂಬ ವೇಗವಾಗಿ ಸೆಟ್ಟಿಂಗ್ ಆಗಿಬಿಡಬೇಕು, ಸ್ಥಿತಿಯಲ್ಲಿ ಸೆಟ್ಟಿಂಗ್ ಆಗಿಬಿಡಬೇಕು. ಯಾಕೆಂತ ಹೇಳಿದರೆ ನಮ್ಮ ಸುಂದರವಾಗಿರುವ ಸುಖಮಯದ ಜಗತ್ತು ಬಾಬಾ ಹೇಳ್ತಾ ಇದ್ದಾರೆ ಅದರ ಪ್ಲ್ಯಾನ್ ಅನುಸಾರವಾಗಿ ಸೀಟ್ ಎಲ್ಲರದು ಕೂಡ ಸೆಟ್ ಆಗಬೇಕಲ್ವ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಲ್ಲಿ ಸೀಟ್ ಎಲ್ಲರದು ಸೆಟ್ ಆಗಬೇಕಲ್ಲ ಅಂತ ಬಾಬಾ ಹೇಳ್ತಾರೆ. प्रजा को भी सेट करना है तो प्रजा को भी सेट करना है. ಪ್ರಜೆಗಳನ್ನು ಸೆಟ್ ಮಾಡಬೇಕು, ಹಾಗೂ ಪ್ರಜೆಗಳನ್ನು ಕೂಡ ಅವರ ಕೆಳಗೂ ಕೂಡ ಇರ್ತಾರಲ್ಲ ಅವರನ್ನು ಕೂಡ ಸೆಟ್ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ರಾಜೇ ರಾಣಿ ತೋ सेट हो रहे हैं, लेकिन रॉयल फैमिली है, साहूकार फैमिलीज है, फिर प्रजा है, दास दासी है, कितनी सेटिंग करनी है. ರಾಜಾ ರಾಣಿಯರು ಸೆಟ್ ಆಗ್ತಾ ಇದ್ದಾರೆ, ಆದರೆ ಆ ಅದರೊಳಗೆ ಬಾಬಾ ಹೇಳ್ತಾರೆ ಉನ್ನತ ರಾಯಲ್ ಫ್ಯಾಮಿಲಿ ರಾಜಾರಾಣಿಯರ ಸಂಪರ್ಕದಲ್ಲಿ ಓಡಾಡ್ತಾ ಇರುವಂಥ ಫ್ಯಾಮಿಲಿ,
ಸಾಹುಕಾರರಾಗಿರುವಂಥ ಫ್ಯಾಮಿಲಿಗಳು, ನಂತರ ಪ್ರಜೆಗಳು, ದಾಸದಾಸಿಯರು, ಬಾಬಾ ಹೇಳ್ತಾರೆ ಎಷ್ಟು ಸೆಟ್ಟಿಂಗ್ ಮಾಡಲಿಕ್ಕಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो अब सेटिंग की मशीनरी को मीटिंग वाले विशेष फास्ट बनाओ. ಹಾಗಾಗಿ ಈಗ ಸೆಟ್ಟಿಂಗ್ನ ಮೆಷಿನರಿಯನ್ನು ಮೀಟಿಂಗ್ನವರು ವಿಶೇಷವಾಗಿ ಫಾಸ್ಟ್ಗೊಳಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಮೆಷಿನನ್ನು ಫಾಸ್ಟ್ ಮಾಡಿ ಅಂತ ಬಾಬಾ ಹೇಳ್ತಾರೆ. ಫಾಸ್ಟ್ ಬನಾನ ಅರ್ಥಾತ್ ಅಪ್ನೆ ಕೋ ಫಾಸ್ಟ್ ಪುರುಷಾರ್ಥಿ ಬನಾನ. ಬಾಬಾ ಹೇಳ್ತಾರೆ ಫಾಸ್ಟ್ಗೊಳಿಸೋದು, ಆ ಮೆಷಿನರಿ ವೇಗವಾಗುವುದು ಅಂತ ಹೇಳಿದರೆ ತಮ್ಮನ್ನು ಫಾಸ್ಟ್ ಪುರುಷಾರ್ಥಿಯನ್ನಾಗಿ ಮಾಡುವುದು ಅಂತ ಅರ್ಥ. ಯಹು ಉಸ್ಕಾ ಸ್ವಿಚ್ ಹೇ, ಮಷೀನ್ ಕಾ ಸ್ವಿಚ್ ಹೋತಾ ಏನಾ. ಹಾಗಾಗಿ ಬಾಬಾ ಹೇಳ್ತಾರೆ ಇದರ ಫಾಸ್ಟ್ ಪುರುಷಾರ್ಥರನ್ನಾಗಿ ಆ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಅದರ ಸ್ವಿಚ್. ಈಗ ಮೆಷಿನ್ಗೆ ಸ್ವಿಚ್ ಇರ್ತದಲ್ಲ, तो फास्ट मशीनरी का स्विच है फास्ट पुरुषार्थी बनना, अर्थात फास्ट सेटिंग की मशीनरी को ऑन करना. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಫಾಸ್ಟ್ ಮೆಷಿನ್ನ ಸ್ವಿಚ್ ಆಗಿದೆ ಫಾಸ್ಟ್ ಪುರುಷಾರ್ಥಿ ಆಗುವುದು, ಅರ್ಥಾತ್ ಫಾಸ್ಟ್ ಸೆಟ್ಟಿಂಗ್ನ ಮೆಷಿನರಿಯನ್ನು ಆನ್ ಮಾಡೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫಾಸ್ಟ್ ಸೆಟ್ಟಿಂಗ್ನ ಮೆಷಿನರಿಯನ್ನು ಆನ್ ಮಾಡೋದು ಬಡಿ ಜಿಮ್ಮೆವಾರಿ ಹೇ. तो अभी अपने राजधानी के सेटिंग की मशीनरी को ಫಾಸ್ಟ್ ಕರೋ. ಭಾರಿ ದೊಡ್ಡ ಜವಾಬ್ದಾರಿ ಇದು. ಹಾಗಾಗಿ ಈಗ ನಿಮ್ಮ ರಾಜಧಾನಿಯ ಸೆಟ್ಟಿಂಗ್ನ ಮೆಷಿನರಿಯನ್ನು ವೇಗ ಹೆಚ್ಚು ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಡಬಲ್ ವಿದೇಶಿ ಗ್ರೂಪ್, ಡಬಲ್ ಫಾರಿನರ್ಸ್ ಬಾಬಾನ ಮುಂದೆ ಕೂತ್ಕೊಂಡಿದ್ರು ಬಾಬಾ. ಈಗ ಅವರ ಜೊತೆ ಮಾತಾಡ್ತಾ ಇದ್ದಾರೆ. डबल विदेशी बच्चे आजकल सैटेलाइट की योजना कर रहे हैं, बाप को प्रत्यक्ष करने की धुन में बहुत अच्छे आगे बढ़ रहे हैं, इसलिए बाप दादा सदा सेट डबल लाइट रहने की गिफ्ट दे रहे हैं. ಬಾಬಾ ಹೇಳ್ತಾ ಇದ್ದಾರೆ ಡಬಲ್ ವಿದೇಶಿ ಮಕ್ಕಳು ಅಟ್ ಪ್ರೆಸೆಂಟಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಸ್ಯಾಟಲೈಟ್ನ ಯೋಜನೆಯನ್ನು ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಯಾಟಲೈಟ್ನ ಮುಖಾಂತರವಾಗಿ ಬಾಬನ ಸೇವೆ ಎಲ್ಲ ಕಡೆ ವಿಶ್ವದ ವಿಖ್ಯಾತಿಯಾಗಬೇಕು ಅಂತ ಹೇಳುವಂಥದ್ದಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ತಂದೆಯನ್ನು ಪ್ರತ್ಯಕ್ಷಗೊಳಿಸುವಂತಹ ಕಾರ್ಯದಲ್ಲಿ ನೀವು ಇದ್ದೀರಿ, ತುಂಬ ಚೆನ್ನಾಗಿ ಮುಂದುವರಿತಾ ಇದ್ದೀರಿ. ಹಾಗಾಗಿ ಬಾಪ್ ದಾದಾ ಸದಾ ಇಲ್ಲಿ ಸೆಟ್ ಡಬಲ್ ಲೈಟ್ ಆಗಿರುವಂಥ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೆಟ್ ಲೈಟ್ ಬಾಬಾ ಸೆಟ್ ಡಬಲ್ ಲೈಟ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ಗಿಫ್ಟನ್ನು ಬಾಬಾ ಕೊಡ್ತಾ ಇದ್ದಾರೆ. वो सैटेलाइट का प्रोग्राम करने का सोच रहे हैं और बाप दादा सदा सेट डबल लाइट की गिफ्ट दे रहे हैं. ಅವರಿಗೆ ಸ್ಯಾಟಲೈಟ್ನ ವಿಷಯಗಳ ಬಗ್ಗೆ ತುಂಬ ಖರ್ಚುಗಳು ನಡೀತಾ ಇರ್ತದೆ. ಸ್ಯಾಟಲೈಟ್ ಕಳಿಸುವ ವಿಷಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅವರು ಆ ಪ್ರೋಗ್ರಾಮ್ನ ಚಿಂತನೆ ಮಾಡ್ತಾ ಇದ್ದಾರೆ ಮತ್ತು ಬಾಪ್ ದಾದಾ ಸದಾ ಸೆಟ್ ಡಬಲ್ ಲೈಟ್ನ ಗಿಫ್ಟ್ ಕೊಡ್ತಾ ಇದ್ದಾರೆ. सदा अपनी डबल लाइट की स्थिति में सेट रहने वाले ऐसे डबल विदेशी बच्चों को बाप दादा दिलाराम अपने दिल का स्नेह गिफ्ट में दे रहे हैं. ಹಾಗಾಗಿ ಸದಾ ತಮ್ಮ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸೆಟ್ ಆಗ್ತಾ ಇರುವಂತಹ ಡಬಲ್ ವಿದೇಶಿ ಮಕ್ಕಳಿಗೆ ಬಾಪ್ ದಾದಾ ಅಂದರೆ ಯಾರು ಹೃದಯ ರಾಮ ತನ್ನ ಹೃದಯದ ಸ್ನೇಹವನ್ನು ಗಿಫ್ಟಾಗಿ ಕೊಡ್ತಾ ಇದ್ದೇವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಮುಂದಕ್ಕೆ ಬಾಬಾ ಅಮೇರಿಕಾದವರನ್ನು ನೆನಪು ಮಾಡ್ತಾ ಇದ್ದಾರೆ. अमेरिका निवासी बच्चे विशेष याद कर रहे हैं, बहुत अच्छे उमंग उत्साह से विश्व में सेवा करने का साधन अच्छा बना है. ಅಮೇರಿಕಾದ ನಿವಾಸಿ ಮಕ್ಕಳು ವಿಶೇಷವಾಗಿ ಬಾಬಾ ನೆನಪು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಉಲ್ಲಾಸ ಉತ್ಸಾಹದಿಂದ ವಿಶ್ವದಲ್ಲಿ ಸೇವೆ ಮಾಡುವ ಸಾಧನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. UNB सेवा की साथी बनी हुई है, भारत सेवा का फाउंडेशन है, इसलिए भारत का भी विशेष सर्विसेबल साथी गए हुए हैं. ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಯುನೈಟೆಡ್ ನೇಷನ್ನಲ್ಲಿ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಯುನೈಟೆಡ್ ನೇಷನ್ ಕೂಡ ಸೇವೆಯ ಸಾಥಿಯಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯುನೈಟೆಡ್ ನೇಷನ್ ಭಾರಿ ದೊಡ್ಡ ವಿಭಾಗ ಅದು. ಬಾಬಾ ಹೇಳ್ತಾ ಇದ್ದಾರೆ ಭಾರತ ಸೇವೆಯ ಫೌಂಡೇಶನ್ ಆಗಿದೆ. ವಿಶ್ವ ಸೇವೆ ನಡೀತಾ ಇರೋದಕ್ಕೂ ಭಾರತ ಸೇವೆ ಫೌಂಡೇಶನ್ ಆಗಿದೆ. ಹಾಗಾಗಿ ಭಾರತದಿಂದ ಕೂಡ ವಿಶೇಷ ಸೇವೆಯ ಸಾಥಿ ಆ ಸಮಯದಲ್ಲಿ ಬಾಬಾ ಜಗದೀಶ್ ಬಾಯಿಯ ಹೆಸರು ಹೇಳ್ತಾ ಇದ್ದಾರೆ. ಅವರಲ್ಲಿಗೆ ಹೋಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫೌಂಡೇಶನ್ ಭಾರತ್ ಹೇ और प्रत्यक्षता के निमित्त विदेश.
ಫೌಂಡೇಶನ್ ಭಾರತ ಮತ್ತು ಪ್ರತ್ಯಕ್ಷತೆಗೆ ನಿಮಿತ್ತ ವಿದೇಶ ಅಂತ ಬಾಬಾ ಹೇಳ್ತಾ ಇದ್ದಾರೆ. प्रत्यक्षता का आवाज दूर से भारत में नगाड़ा बनकर आ जाएगा. बच्चों के वाइब्रेशन आ रहे हैं. ಹಾಗಾಗಿ ಪ್ರತ್ಯಕ್ಷತೆಯ ಧ್ವನಿ ದೂರದಿಂದ ಭಾರತದಲ್ಲಿ ಡಂಗುರವನ್ನು ಸಾರಿಸಿಕೊಂಡು ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಆಚೆಯಿಂದ ಇಲ್ಲಿಗೆ ಬರೋದು, ವಿದೇಶದಿಂದ ಭಾರತಕ್ಕೆ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಕ್ಕಳ ವೈಬ್ರೇಷನ್ ಬರ್ತಾ ಇದೆ. वैसे तो लंदन निवासी भी साथी हैं, ऑस्ट्रेलिया वाले भी विशेष सेवा के साथी हैं, अफ्रीका भी कम नहीं, सभी देशों का सहयोग अच्छा है. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಲಂಡನ್ ನಿವಾಸಿಗಳು ಕೂಡ ಸೇವೆಗೆ ಬಾಬನ ಪ್ರತ್ಯಕ್ಷತೆಗೊಳಿಸಲಿಕ್ಕೆ ಸಾಥಿಯಾಗಿದ್ದಾರೆ. ಆಸ್ಟ್ರೇಲಿಯಾದವರು ಕೂಡ ವಿಶೇಷ ಸೇವೆಯ ಸಾಥಿಯಾಗಿದ್ದಾರೆ. ಆಫ್ರಿಕಾದವರು ಕೂಡ ಕಡಿಮೆ ಏನಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲ ದೇಶದ ಸಹಯೋಗ ಚೆನ್ನಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. बाप दादा देश विदेश के हर एक निमित्त बने हुए सेवादारी बच्चों को अपनी अपनी विशेषता प्रमाण विशेष याद प्यार दे रहे. ಬಾಬಾ ಇಡೀ ವಿಶ್ವದ ಮಕ್ಕಳನ್ನೇ ಬಾಬಾ ನೆನಪು ಮಾಡಿಬಿಟ್ರು. ಬಾಪ್ ದಾದ ದೇಶ ವಿದೇಶದ ಪ್ರತಿಯೊಬ್ಬ ನಿಮಿತ್ತರಾಗಿರುವಂಥ ಸೇವಾದಾರಿ ಮಕ್ಕಳಿಗೆ ತಮ್ಮ ತಮ್ಮ ವಿಶೇಷತೆಯ ಅನುಸಾರ ವಿಶೇಷವಾಗಿ ನೆನಪು ಪ್ರೀತಿಯನ್ನು ಬಾಬಾ ಕೊಡ್ತಾ ಇದ್ದಾರೆ. हर एक की महिमा अपनी अपनी है, एक एक की महिमा वर्णन करे तो कितना हो. ಬಾಬಾ ಹೇಳ್ತಿದ್ರೆ ಪ್ರತಿಯೊಬ್ಬರ ಮಹಿಮೆ ತಮ್ಮ ತಮ್ಮದೇ ಆಗಿದೆ. ಒಬ್ಬೊಬ್ಬರ ಮಹಿಮೆಯನ್ನು ವರ್ಣನೆ ಮಾಡಿದರೆ ಎಷ್ಟಾಗ್ಬೋದು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಲೇಕಿನ್ बाप दादा के दिल में हर एक बच्चे की विशेषता की महिमा समाई हुई है. ಒಬ್ಬೊಬ್ಬರ ಮಹಿಮೆ ಮಾಡ್ತಾ ಹೋದರೆ ಎಷ್ಟಾಗ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಬಾಪ್ ದಾದಾರವರ ಹೃದಯದಲ್ಲಿ ಪ್ರತಿಯೊಬ್ಬರ ವಿಶೇಷತೆಯ ಮಹಿಮೆ ತುಂಬಿಕೊಂಡಿದೆ ಅಂತ ಬಾಬಾ ಹೇಳ್ತಾರೆ. ಬಾಪ್ ದಾದರ ಹೃದಯದಲ್ಲಿ ಎಲ್ಲ ಮಕ್ಕಳ ಮಹಿಮೆ ತುಂಬಿಕೊಂಡು ಉಂಟು ಅಂತ ಬಾಬಾ ಹೇಳ್ತಾ ಇದ್ದಾರೆ. मधुबन निवासी सेवादारी भी सेवा के हिम्मत की मदद देने वाले, इसलिए जैसे बाप के लिए गाया हुआ है हिम्मते बच्चे मददे बाप, इसी रीति से जो भी सेवा चलती है, सीजन चलती है, तो मधुबन निवासी भी हिम्मत के स्तंभ बनते हैं और मधुबन वालों की हिम्मत से आप सबको रहने खाने सोने नहाने की मदद मिलती है. इसलिए बाप दादा सभी मधुबन निवासी बच्चों को हिम्मत की मुबारक दे रहे हैं. ಇಷ್ಟೆಲ್ಲ ಹೇಳುವಾಗ ಈಗ ಮಧುಬನ್ದವರು ಉಳಿದಿದ್ರು, ಮಧುಬನ್ದವರನ್ನು ಕೂಡ ಬಾಬಾ ಬಿಡ್ತಾ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಮಧುಬನ್ ನಿವಾಸಿ ಸೇವಾದಾರಿಗಳು ಕೂಡ ಸೇವೆಯ ಧೈರ್ಯದಿಂದ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ, ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಹೇಗೆ ಬಾಬನಿಗೆ ಏನು ಹೇಳಲಾಗ್ತದೆ, ಧೈರ್ಯ ನಿಮ್ಮದು ಸಹಕಾರ ನನ್ನದು ಅಂತ ಬಾಬಾ ಹೇಳ್ತಾರೆ. ಧೈರ್ಯ ನಿಮ್ಮದು ಸಹಕಾರ ನನ್ನದು ಅಂತ. ಅದೇ ರೀತಿಯಾಗಿ ಸೇವೆ ಇಲ್ಲಿ ನಡೀತದೆ. ಹೇಗೆ ಮಧುಬನದಲ್ಲಿ ಸೇವೆ ನಡೀತಾ ಇರ್ತದೆ, ಸೀಸನ್ ನಡೀತಾ ಇರ್ತದೆ ಅಂತ ಹೇಳುವಾಗ ಮಧುಬನ ನಿವಾಸಿಗಳೇನಾಗಿರ್ತಾರೆ, ಧೈರ್ಯದ ಸ್ತಂಭ ಆಗಿರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಧೈರ್ಯದ ಸ್ತಂಭ ಆಗಿರ್ತಾರೆ. ಮತ್ತು ಮಧುಬನದವರ ಧೈರ್ಯದಿಂದ, ಅವರ ಧೈರ್ಯ ಪ್ರದರ್ಶಿಸಿರುವ ಕಾರಣದಿಂದ ಏನಾಗ್ತದೆ, ನಾವೆಲ್ಲರೂ ಕೂಡ ಅಲ್ಲಿಗೆ ಹೋದಾಗ ನಮಗೆ ಇರಲಿಕ್ಕೆ, ಊಟಕ್ಕೆ, ಮಲಗಲಿಕ್ಕೆ, ಸ್ನಾನಕ್ಕೆ ಎಲ್ಲದಕ್ಕೂ ಕೂಡ ನಮಗೆ ಸಹಕಾರ ಸಿಕ್ಕಿಬಿಡ್ತದೆ. ಎಂಥ ವಿಚಿತ್ರ ಮಧುಬನ ಅಂತ ಹೇಳಿದರೆ, ಅಲ್ಲಿ ಅವರ ಧೈರ್ಯದಿಂದ ನಮಗೆ, ಅವರ ಸಹಕಾರದಿಂದ ನಮಗೆ ಅಲ್ಲಿ ಹೋಗಿರ್ಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದರೆ ಕೆಲವು ಸಂದರ್ಭ ಸೀಸನ್ ವೈಸ್ ಏನಾಗಿಬಿಡ್ತದೆ, ಅಲ್ಲಿಗೆ ಹೋಗಲಿಕ್ಕೆ ಸಂಖ್ಯೆ ಅವರು ಹೇಳಿರ್ತಾರೆ, ಅವರು ಕೊಟ್ಟಿರುವ ಸಂಖ್ಯೆಗಿಂತ ಡಬಲ್ ಹೋಗಿರ್ತಾರೆ. ಹಾಗಿದ್ರೂ ಕೂಡ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಅವರ ಹತ್ರ ತಾಕತ್ತು ಇರ್ತದೆ. ಅಷ್ಟು ಆ ಸೇವಾದಾರಿಗಳಷ್ಟು ಅವರಲ್ಲಿ ಆ ತಾಕತ್ ಕೆಪಾಸಿಟಿಯನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಇಲ್ಲಿಗೆ ಬಂದಾಗ ನಿಮಗೆ ಇರಲಿಕ್ಕೆ, ತಿನ್ನಲಿಕ್ಕೆ, ಮಲಗಲಿಕ್ಕೆ, ಸ್ನಾನಕ್ಕೆ ಎಲ್ಲದಕ್ಕೂ ಕೂಡ ನಿಮಗೆ ಅವರ ಸಹಕಾರ ಸಿಕ್ಕಿಬಿಡ್ತದೆ. ಹಾಗಾಗಿ ಬಾಪ್ ದಾದಾ ಎಲ್ಲ ಮಧುಬನ ನಿವಾಸಿ ಮಕ್ಕಳಿಗೆ ಧೈರ್ಯದ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರ ಧೈರ್ಯವೇ ಧೈರ್ಯ, ಬಂದರೂ ಅವ್ರು ಮಾಡಿಬಿಡ್ತಾರೆ ವ್ಯವಸ್ಥೆ. ಒಳ್ಳೆಯದು. ಇವತ್ತಿನ ವರದಾನ ಆಗಿದೆ, ತಮ್ಮ ಸತೋಗುಣಿ ದೃಷ್ಟಿಯ ಮುಖಾಂತರ ಅನ್ಯ ಆತ್ಮಗಳ ದೃಷ್ಟಿ ವೃತ್ತಿಯ ಪರಿವರ್ತನೆ ಮಾಡುವ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ ಎಂದು ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ಸತೋಗುಣಿ ದೃಷ್ಟಿಯ ಮೂಲಕ,
ದೃಷ್ಟಿ ಸತೋಗುಣಿ. ಇದರ ಮೂಲಕ ಅನ್ಯ ಆತ್ಮಗಳ ದೃಷ್ಟಿ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಹೇಗೆ ಆಗುವುದು ಸಾಕ್ಷಾತ್ಕಾರ ಮೂರ್ತಿ ಅಂತ ಬಾಬಾನೇ ಹೇಳ್ತಾರೆ. कहावत है दृष्टि से सृष्टि चलती है, तो आपकी दृष्टि ऐसी सतोगुणी हो जो कैसी भी तमोगुणी व रजोगुणी आत्मा की दृष्टि वृत्ति और उनकी स्थिति बदल जाए. ಹೇಗೆ ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳಲಾಗ್ತದೆ. ದೃಷ್ಟಿ ಹೇಗಿರ್ತದೆ ಹಾಗೆ ಸೃಷ್ಟಿ ಕೂಡ ಇರ್ತದೆ ಅಂತ, ನಾವು ನೋಡೋ ನೋಟದಂತೆ ಎಲ್ಲವೂ ಕೂಡ ಇರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ತಮ್ಮ ದೃಷ್ಟಿ ಹೀಗೆ ಸತೋಗುಣಿಯಾಗಿರಬೇಕು ಅಂತ ಹೇಳಿದರೆ ಎಂಥದೇ ತಮೋಗುಣಿ ಅಥವಾ ರಜೋಗುಣಿ ಆತ್ಮದ ದೃಷ್ಟಿ ವೃತ್ತಿ ಮತ್ತು ಅವರ ಸ್ಥಿತಿ ಬದಲಾವಣೆ ಆಗಿಬಿಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಮ್ಮ ದೃಷ್ಟಿ ಹಾಗೆ, ಅವರು ತಮೋಗುಣಿ ರಜೋಗುಣಿ ಆಗಿರುವಂಥ ಆತ್ಮದ ದೃಷ್ಟಿ ವೃತ್ತಿ ಅವರ ಸ್ಥಿತಿ ಬದಲಾವಣೆ ಆಗಿಬಿಡಬೇಕು. ಜೋ भी आपके सामने आए उन्हें दृष्टि द्वारा तीनों लोकों का अपनी पूरी जीवन कहानी का मालूम पड़ जाए. यही है नज़र से निहाल करना. ಯಾರೇ ಆತ್ಮಗಳು ನಿಮ್ಮ ಎದುರಿಗೆ ಬಂದಾಗ ಅವರಿಗೆ ದೃಷ್ಟಿಯ ಮುಖಾಂತರವಾಗಿ, ನಮ್ಮ ದೃಷ್ಟಿಯ ಮುಖಾಂತರವಾಗಿ ಮೂರು ಲೋಕದ ತನ್ನ ಸಂಪೂರ್ಣ ಜೀವನ ಕಥೆ ಅವರಿಗೆ ಗೊತ್ತಾಗಿ ಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ಭಾರಿ ದೊಡ್ಡ ವಿಷಯ. ಬಾಬಾ ಹೇಳ್ತಾರೆ ಮೂರು ಲೋಕದ ಹಾಗೂ ತನ್ನ ಸಂಪೂರ್ಣ ಜೀವನ ಕಥೆ, ನಾನು ಹೇಗೆ ಜನ್ಮ ಪಡ್ಕೊಂಡು ಈ ಸೃಷ್ಟಿಯಲ್ಲಿ ಬಂದಿದ್ದೇನೆ, ನಾನು ಆತ್ಮ ಈ ದೇಹದೊಳಗೆ ಒಂದು ಪಾತ್ರ ಮಾಡ್ತಾ ಇದ್ದೇನೆ, ಎಲ್ಲ ವಿಷಯಗಳು ಕೂಡ ಅವರಿಗೆ ಗೊತ್ತಾಗ್ಬಿಡಬೇಕು. ಬಾಬಾ ಹೇಳ್ತಾರೆ ಇದಕ್ಕೆ ಹೇಳಲಾಗ್ತದೆ ದೃಷ್ಟಿಯಿಂದ ಅವರನ್ನು ಸಂತೃಪ್ತಗೊಳಿಸುವುದು ಅಂತ ಹೇಳಲಾಗ್ತದೆ. ಎಲ್ಲ ಅವರಿಗೆ ಗೊತ್ತಾಗಿ ಹೋಯಿತು. अंत में जब ज्ञान की सर्विस नहीं होगी तब यह सर्विस चलेगी. ಅಂತ್ಯದಲ್ಲಿ ಯಾವಾಗ ಜ್ಞಾನ ಹೇಳುವಂಥ ಸೇವೆ ಇರುವುದಿಲ್ಲವೋ ಆಗ ಈ ಸೇವೆ ನಡೀತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈಗಿನಿಂದಲೇ ಈ ಪ್ರಾಕ್ಟೀಸ್ ನಮಗೆ ಬೇಕಾಗಿದೆ. ಸ್ಲೋಗನ್ ಆಗಿದೆ, ಪವಿತ್ರತಾ ಕಾ ಪ್ರಾಕ್ಟಿಕಲ್ ಸ್ವರೂಪ್ ಸತ್ಯತಾ ಅರ್ಥಾತ್ ದಿವ್ಯತಾ ಹೈ. ಪವಿತ್ರತೆಯ ಪ್ರಾಕ್ಟಿಕಲ್ ಸ್ವರೂಪವೇ ಬಾಬಾ ಹೇಳ್ತಾ ಇದ್ದಾರೆ ಸತ್ಯತೆ ಅರ್ಥಾತ್ ದಿವ್ಯತೆಯಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪವಿತ್ರತೆಯ ಪ್ರಾಕ್ಟಿಕಲ್ ಸತ್ಯ ಅಂತ ಹೇಳುವಂಥದ್ದು ಕ್ಲೀನ್ ಆಗಿರುವಂಥದ್ದಾಗಿದೆ, ದಿವ್ಯವಾಗಿರುವಂಥದ್ದಾಗಿದೆ. ಅದೇ ಅವರಿಗೆ ಇಷ್ಟ ಆಗ್ತದೆ. ಸೂಚನೆ ಇದೆ ಮಧುಬನದಿಂದ. ಇವತ್ತು ತಿಂಗಳ 3ನೇ ಸಂಡೇ ಆಗಿದೆ, ಅಂತಾರಾಷ್ಟ್ರೀಯ ಯೋಗದ ದಿವಸ. ಬಾಬನ ಎಲ್ಲ ಮಕ್ಕಳು ಕೂಡ ಸಾಯಂಕಾಲ 6:30ಯಿಂದ 7:30ಯವರೆಗೆ ವಿಶೇಷವಾಗಿ ಹೇಗೆ ಅಭ್ಯಾಸ ಮಾಡಬೇಕು, ಭ್ರುಕುಟಿಯ ಆಸನದ ಮೇಲೆ ವಿರಾಜಮಾನರಾಗಿ ತನ್ನನ್ನು ಹೊಳೆಯುತ್ತಾ ಇರುವ ನಕ್ಷತ್ರ, ನಾನು ಹೊಳೆಯುತ್ತಾ ಇರುವ ನಕ್ಷತ್ರ ಏನಾಗಿದ್ದೇನೆ, ಈ ದಿವ್ಯ ನೇತ್ರದಿಂದ ನೋಡ್ತಾ ಬೆಳಕು ಮತ್ತು ಶಕ್ತಿಯ ಸ್ತಂಭ ಆಗಿ ಪ್ರಕೃತಿ ಸಹಿತವಾಗಿ ಸಂಪೂರ್ಣ ವಿಶ್ವಕ್ಕೆ ಬೆಳಕನ್ನು ಕೊಡುವಂತಹ ಸೇವೆ ಮಾಡಿ. ಸರ್ಚ್ ಲೈಟ್ ಅಂತ ಹೇಳಿದರೆ ಅದು ತುಂಬ ಒಂದು ಲೇಸರ್ ಇದ್ದಾಗೆ, ಆ ರೀತಿಯಾಗಿ ಬೆಳಕನ್ನು ಕೊಡುವಂಥ ಸೇವೆ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಾನು ಆತ್ಮ ಹಣೆಯ ಮಧ್ಯೆ, ಭ್ರುಕುಟಿಯ ಮಧ್ಯೆ ಹೊಳೆಯುತ್ತಾ ಇರುವಂತಹ ದಿವ್ಯ ನಕ್ಷತ್ರ, ಬೆಳಕು ಮತ್ತು ಶಕ್ತಿಯ ಸ್ತಂಭ ಆಗಿ ಇಡೀ ಇದರ ಮುಖಾಂತರವಾಗಿ ಜಗತ್ತನ್ನು ನೋಡ್ತಾ ಇದರಿಂದಲೇ ಇಡೀ ವಿಶ್ವಕ್ಕೆ ಬೆಳಕು ಮತ್ತು ಶಕ್ತಿಯನ್ನು ಕೊಡುವ ಸ್ತಂಭ ಆಗಿ ಸರ್ಚ್ ಲೈಟ್ ಕೊಡುವಂಥ ಒಂದು ಸೇವೆ ಮಾಡಿ ಅಂತ ಮಧುಬನದ ಸೂಚನೆಯಾಗಿದೆ. ಇವತ್ತು ಸಾಯಂಕಾಲ 6:30ಯಿಂದ 7:30ಯವರೆಗೆ ಈ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿವಸ, 3ನೇ ಸಂಡೇ ಆಗಿದೆ. ಒಳ್ಳೆಯದು. ಓಂ ಶಾಂತಿ.